ಹಾಯ್ ಎವ್ರಿವನ್. ಕೆಎ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡಕತ್ತೀವಿ. ಪ್ರೀವಿಯಸ್ಲಿ ಕೇಳಿರೋ ಕ್ವಶನ್ಸ್ ಗಳು ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೋಡ್ರಿ ಕ್ವಶನ್, ಕೃಷ್ಣ ಮಿಷನ್ ಅನ್ನ ಭಾರತ ಯಾವ ದೇಶದೊಂದಿಗೆ ಸಹಕರಿಸಿಕೊಂಡು ವರ್ಕ್ ಮಾಡ್ತಾ ಐತೆ ಅಂತಂದೇಳಿ. ಕೃಷ್ಣ ಅನ್ನೋ ಒಂದು ಮಿಷನ್ ಸೊ ಯಾವ ದೇಶದ ಜೊತೆಗೆ ಅಂತಂದ ಹೇಳಿದ್ರೆ ಜಪಾನ್ ದೇಶದ ಜೊತೆಗೆ. ಯಾವ ಜೊತೆಗೆ? ಜಪಾನ್. ಸೊ ಕೃಷ್ಣ ಅಂತಂದೇಳಿ ಇದು ಇಂಡಿಯಾದ ಯಾರು? ಇಸ್ರೋದವರು. ಅದಾದ ನಂತರ ಜಪಾನ್ದವ್ರು ಯಾರಂತಂದ ಹೇಳಿದ್ರೆ ಜಾಕ್ಸಾ. ಇವ್ರಿಬ್ರು ಏನ್ ಮಾಡತಾರ ಅಂತಂದ ಹೇಳಿದ್ರೆ ಜಂಟಿಯಾಗಿ ಈ ಮಿಷನ್ ಅನ್ನ ಹೋಸ್ಟ್ ಮಾಡಿದಾರೆ. ರೀಸನ್ ತುಂಬಾ ಇಂಪಾರ್ಟೆಂಟ್. ಭೂಮಿಯ ಮೇಲ್ಮೈ ತಾಪಮಾನವನ್ನ ಅಳಿಯೋಕೆ, ಭೂಮಿಯ ಮೇಲ್ಮೈ ತಾಪಮಾನವನ್ನ ಅಳಿಯೋಕೋಸ್ಕರ ಇದನ್ನ ಯೂಸ್ ಮಾಡ್ತಿದ್ದಾರೆ. ಮೇನ್ ಇಂಪಾರ್ಟೆಂಟ್ ಹವಾಮಾನ ಬದಲಾವಣೆಗೋಸ್ಕರ. ಹವಾಮಾನ ಬದಲಾವಣೆ, ತಾಪಮಾನ ಕಂಡಿಡಿಯೋದು, ಹವಾಮಾನ ಬದಲಾವಣೆ, ಕೃಷಿ ಬೆಳೆಗಳ ಆರೋಗ್ಯ ಮತ್ತು ಇಳುವರಿಯನ್ನ ಅಂದಾಜು ಮಾಡೋಕೆ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಯಾವುದು? ತೃಷ್ಣ ಅಂತಂದೇಳಿ. ಎಸ್, ಅದೇ ತರ ನೋಡ್ರಿ USA ಜೊತೆಗೆ ಒಂದು ಪ್ರೋಗ್ರಾಮ್ ಐತ ನಮ್ದು ಇಂಡಿಯಾದವ್ರದ್ದು. ಅದೇನಂತಂದ ಹೇಳಿದ್ರೆ ನಿಸಾರ್ ಅಂತಂದೇಳಿ. ನಿಸಾರ್ ಅನ್ನೋ ಒಂದು ಯೋಜನೆ, ಇದು ಭೂ ವೀಕ್ಷಣಾ ಯೋಜನೆ ಐತೆ. ಭೂಮಿಯನ್ನ ವೀಕ್ಷಣೆ ಮಾಡೋದು, ಭೂ ವೀಕ್ಷಣಾ ಯೋಜನೆ ನಿಸಾರ್ ಅಂತಂದೇಳಿ. ಫ್ರಾನ್ಸ್ ದೇಶದೊಂದಿಗೆ ಏನಂತಂದ ಹೇಳಿದ್ರೆ ಸರಳ್ ಅಂತಂದ ಹೇಳಿ ಬರುತ್ತೆ. ಸರಳ್ ಅನ್ನೋದೊಂದು ಏನಂತಂದ ಹೇಳಿದ್ರೆ ಸ್ಯಾಟಲೈಟ್ ಯೋಜನೆ ಫ್ರಾನ್ಸ್ ಜೊತೆಗೆ. ಆಮೇಲೆ ಜರ್ಮನಿ ದೇಶದೊಂದಿಗೆ ಯಾವುದೇ ರೀತಿ ಸ್ಯಾಟಲೈಟ್ ಯೋಜನೆಗಳಿಲ್ಲ. ಇವ್ರ ಜೊತೆ ಏನಂತಂದ ಹೇಳಿದ್ರೆ ಆ ಇಂಧನದ ಬಗ್ಗೆ ಐತೆ ಜರ್ಮನಿ ದೇಶದೊಂದಿಗೆ ಅಷ್ಟೇ. ಟೆಕ್ನಾಲಜಿ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೋಡಿಯಂ ಮತ್ತು ಗಂಧಕದ ಬಗ್ಗೆ. ಸೋಡಿಯಂ ಅನ್ನ ನಾವು Na ಅಂತಂದ್ ಹೇಳ್ತೀವಿ. ಅದಾದ ನಂತರ ನಾವು ಸಲ್ಫರ್ ಗಂಧಕ ಅಂತಂದ್ ಹೇಳ್ತೀವಿ. ಇದ್ರ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರೆ. ನೋಡ್ರಿ, ಇವೆರಡು ಲೋಹಗಳು ಅಂತಂದೇಳಿ. ಸೋಡಿಯಂ ಅದಾದ ನಂತರ ಸಲ್ಫರ್, ಇವೆರಡು ಲೋಹಗಳು ಇಲ್ಲ. ಇದೊಂದೇನಂತಂದ ಹೇಳಿದ್ರೆ ಸಲ್ಫರ್ ಅನ್ನೋದೇನಂದ್ರೆ ಒಂದು ಅಲೋಹ ಅಂತಂದ ಹೇಳ್ತೀವಿ. ಇದು ಯಾವ ರೂಪದಲ್ಲಿ ಇರುತ್ತ? ಹಳದಿ ಬಣ್ಣದಲ್ಲಿರುತ್ತ. ಯಾವ ರೂಪದಲ್ಲಿ? ಹಳದಿ ಬಣ್ಣದಲ್ಲಿ. ಇದೊಂದು ಅಲೋಹ. ಫುಲ್ ಡೀಟೇಲ್ ಆಗಿ ಹೇಳಕತ್ತಾನ. ಅಂದ್ರೆ ಇದು ಹೇಳಿಕೆ ರಾಂಗ್. ಒಂದೇದೇನಂತಂದ ಹೇಳಿದ್ರೆ ಹೇಳಿಕೆ ರಾಂಗ್ ಆಗತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಎರಡೂ ಸರಿ ಅನ್ನೋದು ತಪ್ಪು. ಇದು ಹೋಗ್ಬಿಡತೈತೆ. ಹಂಗಾದ್ರೆ ಇಲ್ಲಿ ಇದೊಂದು ಬರ್ದೈತೆ ನೋಡ್ರಿ, ಇನ್ನೊಂದು ಚೆಕ್ ಮಾಡೋಣ. ನೆಕ್ಸ್ಟ್ ಇನ್ನೊಂದ್ ಏನಂತಂದ ಹೇಳಿದ್ರೆ ಸೋಡಿಯಂ ಅನ್ನೋದೊಂದು ಏನಂತಂದ ಹೇಳಿದ್ರೆ ಲೋಹ. ಇದು ತುಂಬಾ ಕ್ರಿಯಾಶೀಲವಾಗೈತೆ, ತುಂಬಾ ಕ್ರಿಯಾಶೀಲ. ಇದು ನೀರಿನೊಳಗಡೆ ಏನಂತಂದ ಹೇಳಿದ್ರೆ ಮಿಕ್ಸ್ ಮಾಡಿಡಕ್ ಬರಂಗಿಲ್ಲ. ನೀರಿನೊಳಗೆಲ್ಲ ಎಲ್ಲಾದ್ರೂ ಮಿಕ್ಸ್ ಆಯ್ತು ಅಂತಂದ ಹೇಳಿದ್ರೆ ಬಾಂಬ್ ತರ ಸ್ಫೋಟ ಆಗತ್ತೆ. ನೀರ್ನಲ್ಲಿ ಮಿಕ್ಸ್ ಮಾಡಂಗಿಲ್ಲ, ಅದನ್ನ ಸ್ಟೋರ್ ಮಾಡಿ ಇಡಂಗಿಲ್ಲ. ಎದ್ರಲ್ಲಿ ಸ್ಟೋರ್ ಮಾಡಿ ಇಡ್ತಾರ ಅಂತಂದ ಹೇಳಿದ್ರೆ ಸೀಮೆ ಎಣ್ಣೆ ಒಳಗಡೆ ಸ್ಟೋರ್ ಮಾಡಿ ಇಡ್ತಾರ ಸೋಡಿಯಂ ಅನ್ನ. ಯಾಕಂದ್ರೆ ಅದ್ರ ಜೊತೆ ರಿಯಾಕ್ಟ್ ಆಗಂಗಿಲ್ಲ. ತುಂಬಾ ಕ್ರಿಯಾಶೀಲವಾದಂತಹ ಲೋಹ ಸೋಡಿಯಂ ಅಂತಂದ ಹೇಳ್ತೀವಿ. ಇದು ಪಾಯಿಂಟ್ ಕ್ಲಿಯರ್. ಅದಾದ ನಂತರ ಎಲ್ಲಾ ಲೋಹಗಳು ಕೋಣೆಯ ಉಷ್ಣಾಂಶದಲ್ಲಿ ಘನ ರೂಪದಲ್ಲಿ ಇರ್ತಾವ. ಎಲ್ಲಾ ಲೋಹಗಳು ಕೋಣೆಯ ಉಷ್ಣಾಂಶದಲ್ಲಿ ಘನ ರೂಪದಾಗ ಇರ್ತಾವ. ಕರೆಕ್ಟಾ? ಇಲ್ಲ. ಯಾಕಂತಂದ ಹೇಳಿದ್ರೆ ಕೆಲವೊಂದು ಲೋಹಗಳು ಯಾವ್ಯಾವು? ಸಾಮಾನ್ಯವಾಗಿ ಏನಂತಂದ ಹೇಳಿದ್ರೆ ಗ್ಯಾಲಿಯಂ ಅಂತಂದ ಹೇಳಿ ಬರುತ್ತೆ. ಗ್ಯಾಲಿಯಂ. ಅದಾದ ನಂತರ ಇನ್ನೊಂದ್ ಯಾವ್ದು ಬರುತ್ತೆ ಅಂತಂದ ಹೇಳಿದ್ರೆ ಇದು ಕರ್ಗತ್. ಕೋಣೆಯ ಉಷ್ಣಾಂಶದಲ್ಲಿ ಏನಂತಂದ ಹೇಳಿದ್ರೆ ಇದು ಕರಗತ್ತೆ ಗ್ಯಾಲಿಯಂ ಅನ್ನೋದು. ಆಮೇಲೆ ಇನ್ನೊಂದು ಪಾದರಸ ಅಂತಂದ ಹೇಳ್ತೀವಲ್ಲ, Hg, ಮರ್ಕ್ಯೂರಿ, ಇದು ದ್ರವ ರೂಪದಲ್ಲಿರುತ್ತ. ಕೋಣೆಯ ಉಷ್ಣಾಂಶದಲ್ಲಿ ಏನಂತಂದ ಹೇಳಿದ್ರೆ ದ್ರವ ರೂಪದಲ್ಲಿರುತ್ತ. ಸೊ ಅದಕ್ಕೋಸ್ಕರ ಹೇಳಿಕೆ 2 ಕೂಡ ಏನಂದ್ರೆ ರಾಂಗ್ ಆಗತ್ತ. ಆಮೇಲೆ ಇನ್ನೊಂದು ಬರುತ್ತೆ ನೋಡ್ರಿ, ಎಲ್ಲಾ ಅಲೋಹಗಳು. ಈಗ ನೋಡ್ರಿ, ಲೋಹ ಮತ್ತು ಅಲೋಹಗಳಿಗೆ ಏನ್ ಡಿಫ್ರೆನ್ಸ್? ಸರ್, ಲೋಹಗಳು ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ವಿದ್ಯುತ್ ಅನ್ನ ಮತ್ತು ಉಷ್ಣವನ್ನ ಪ್ರಾಪರ್ ಆಗಿ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಪ್ರಸಾರ ಮಾಡ್ತಾವ. ಅದಕ್ಕೋಸ್ಕರ ಅವುಗಳನ್ನ ನಾವು ಲೋಹಗಳಂತ ಕರಿತೀವಿ. ಯಾವ್ದು ಮಾಡಂಗಿಲ್ಲ ಅವುಗಳನ್ನ ನಾವು ಅಲೋಹ ಅಂತ ಕರಿತೀವಿ. ಬಟ್ ಅಲೋಹಗಳಲ್ಲಿ ಒಂದು ಬರುತ್ತೆ ಗ್ರಾಫೈಟ್ ಅಂತಂದೇಳಿ. ಈ ಗ್ರಾಫೈಟ್ ಏನ್ ಮಾಡತ್ತ ಅಂತಂದ ಹೇಳಿದ್ರೆ ಅಲೋಹ ಆದ್ರೂ ಕೂಡ ಇದು ವಿದ್ಯುತ್ ಮತ್ತು ಉಷ್ಣ ವಾಹಕ ಅಂತಂತ ಹೇಳ್ತೀವಿ. ಗ್ರಾಫೈಟ್ ಒಂದ್ ಬಿಟ್ಟು ಎಲ್ಲಾ ಅಲೋಹಗಳು ವಿದ್ಯುತ್ ವಾಹಕಗಳಲ್ಲ ಅಂತಂದೇಳಿ. ಪಾಯಿಂಟ್ ಕ್ಲಿಯರ್. ಅದಾದ ನಂತರ ವಿಟಾಮಿನ್ ಗಳ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರೆ ನೋಡ್ರಿ. ಇಲ್ಲಿ ವಿಟಾಮಿನ್ ಗಳ ಬಗ್ಗೆ ಏನಂತಂದ್ರೆ ಕ್ವಶನ್ ಐತೆ. ಸೊ ಇದನ್ನ ನಾವು ನೋಡ್ಕೋಬೇಕೀಗ. ಇಲ್ಲಿ ಕೆಳಗಡೆ ಏನ್ ಕೊಟ್ಟಿರ್ತಾನ ಅಂತಂದ ಹೇಳಿದ್ರೆ ಆಪ್ಷನ್ ಎ ಒಳಗಡೆ 1 ಕರೆಕ್ಟ್ 2 ಕರೆಕ್ಟ್ ಈ ತರ ಕೊಟ್ಟಿರ್ತಾರ. ನಾನು ಅದನ್ನ ಆಪ್ಷನ್ ಅನ್ನ ಕೊಟ್ಟಿಲ್ಲ. ಇಲ್ಲಿ ನೋಡ್ರಿ, ವಿಟಾಮಿನ್ ಕೆ ಎದಕ್ ಯೂಸ್ ಆಗುತ್ತೆ, ಏನಾಗುತ್ತೆ? ಫಸ್ಟ್ ಇಂದ ಹೇಳ್ಕೊತ ಹೋಗ್ತೇನೆ ನೋಡ್ರಿ. ವಿಟಾಮಿನ್ ಎ, ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ರೆಟಿನಾಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ರೆಟಿನಾಲ್. ರೆಟಿನಾ ಅಂತಂದ ಹೇಳಿದ್ರೆ ಕಣ್ಣಿನೊಳಗಡೆ ಬರುತ್ತಲ್ಲ, ಇದು ದೃಷ್ಟಿಗೆ ಸಂಬಂಧಪಟ್ಟಿರೋದು. ಕರೆಕ್ಟ್ ಐತೆ. ಅದಾದ ನಂತರ ಇದು ಕಮ್ಮಿ ಆಯ್ತು ಅಂತಂದ ಹೇಳಿದ್ರೆ ಇರುಳು ಗುರುಡುತನ, ಅಂದ್ರೆ ರಾತ್ರಿ ಟೈಮ್ ಕಣ್ ಕಾಣಿಸಂಗಿಲ್ಲ, ನೈಟ್ ಬ್ಲೈಂಡ್ನೆಸ್ ಅಂತಂದ ಹೇಳ್ತೀವಿ. ವಿಟಾಮಿನ್ ಬಿ ಅಂತಂದ ಹೇಳಿದ್ರೆ ನಾವು ಬೇರಿ ಅಂತಂದ ಹೇಳ್ತೀವಿ. ವಿಟಾಮಿನ್ B1, ಅದರಲ್ಲಿ ವಿಟಾಮಿನ್ B1 ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಥಯಾಮಿನ್ ಅಂತ ಕರಿತೀವಿ. ಥಯಾಮಿನ್ ಅಂತಂದ ಹೇಳಿ
ಸೊ ಇದು ಕಮ್ಮಿ ಆಯ್ತು ಅಂತಂದ್ರೆ ಇದ್ರ ಬೇರಿ ಬೇರಿ ಅನ್ನೋ ಒಂದು ರೋಗ ಬರುತ್ತೆ. ಯಾವ ರೋಗ ಬರುತ್ತೆ? ಬೇರಿ ಬೇರಿ ಅನ್ನೋ ಒಂದು ರೋಗ ಬರುತ್ತೆ. ಅದಾದ ನಂತರ ವಿಟಮಿನ್ B2 ಅಂತಂದ ಹೇಳಿ ಬರುತ್ತೆ. ಇವು ಇಂಪಾರ್ಟೆಂಟ್. ಅದನ್ನ ನಾವು ರೈಬೋಫ್ಲೆವಿನ್ ಅಂತ ಕರಿತೀವಿ. ಏನಂತ ಕರಿತೀವಿ? ರೈಬೋಫ್ಲೆವಿನ್. ಅದ್ರದ್ದು ರಾಸಾಯನಿಕ ಹೆಸರು. ಈಗ ವಿಟಮಿನ್ B2 ಎಲ್ಲಾದ್ರೂ ಕಡಿಮೆ ಆಯ್ತು ಅಂತಂತ ಹೇಳಿದ್ರೆ ಇಲ್ಲಿ ಏನ್ ಬರುತ್ತೆ? ಬಾಯಿಯ ಮೂಲೆಗಳಲ್ಲಿ ಹುಣ್ಣಾಗ್ತಾವ. ಸೊ ಇದು ಎರಿಬೋಫ್ಲೆವಿನೋಸಿಸ್ ಅಂತಂದ ಹೇಳ್ತೀವಿ. ಬಾಯಿ ಒಳಗಡೆ ಹುಣ್ಣುಗಳಾಗ್ತಾವ. ಅದಾದ ನಂತರ B3 ಕಮ್ಮಿ ಆಯ್ತು ಅಂತಂದ ಹೇಳಿದ್ರೆ B3 ನಿಯಾಸಿನ್. ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ನಿಯಾಸಿನ್ ಅಂತಂದ ಹೇಳಿ ಕರಿತೀವಿ. B3 ಎಲ್ಲಾದ್ರೂ ಕಡಿಮೆ ಆಯ್ತು ಅಂತಂದ್ರೆ ಜೀರ್ಣಕ್ರಿಯೆಗೆ ಸಂಬಂಧಿಸೋ ರೋಗ ಬರುತ್ತೆ, ಪೆಲಾಗ್ರಾ ಅಂತಂದ ಹೇಳ್ತೀವಿ. ಯಾವ್ದು? ಪೆಲಾಗ್ರಾ ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವ್ದು ಬರುತ್ತೆ? ಇಂಪಾರ್ಟೆಂಟ್ B12 ಅಂತಂದೇಳಿ. B12 ಅನ್ನ ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಸೈನೋಕೋಬಾಲ್ ಅಂತಂದೇಳಿ. ಸೈನೋಕೋಬಾಲಮಿನ್ ಅಂತಂದೇಳಿ. ಸೈನೋಕೋಬಾಲಮಿನ್ ಅದ್ರದ ರಾಸಾಯನಿಕ ಹೆಸರು. ಇದೆಲ್ಲಾದ್ರೂ ಕಮ್ಮಿ ಆಯ್ತು ಅಂತಂದ ಹೇಳಿದ್ರೆ ಅನೇಮಿಯಾ ರೋಗ ಬರುತ್ತೆ. ಏನ್ ಬರುತ್ತ? ಅನೇಮಿಯಾ ಅನ್ನೋ ಒಂದ್ ರೋಗ ಬರುತ್ತ. ಎರಿಥ್ರೋಸೈಟ್ ಮ್ಯಾಚುರೇಷನ್. ಇದು ಕರೆಕ್ಟ್ ಆಗೈತೆ. ಸೊ ಅನೇಮಿಯಾ ಅನ್ನೋ ಒಂದು ರೋಗ, ರಕ್ತ ಕಣಗಳ ಉತ್ಪಾದನೆ ಕಮ್ಮಿ ಆಗತ್ತೆ. ನೆಕ್ಸ್ಟ್ ವಿಟಮಿನ್ ಸಿ ಎಲ್ಲಾದ್ರೂ ಕಮ್ಮಿ ಆಯ್ತಂದ್ರೆ ಇದನ್ನ ವಿಟಮಿನ್ ಸಿ ಅನ್ನ ಅಸ್ಕಾರ್ಬಿಕ್ ಅಂತ ಕರಿತೀವಿ. ಅಸ್ಕಾರ್ಬಿಕ್ ಆಮ್ಲ ಅಂತಂದೇಳಿ, ಅಸ್ಕಾರ್ಬಿಕ್. ಅದಾದ ನಂತರ ನೆಕ್ಸ್ಟ್ ಇದು ಕಮ್ಮಿ ಆಯ್ತಂದ್ರೆ ಸ್ಕರ್ವಿ ಅನ್ನೋ ಒಂದು ರೋಗ ಬರುತ್ತೆ. ವಿಟಮಿನ್ ಡಿ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ಯಾಲ್ಸಿಫೆರಾಲ್ ಅಂತಂದ್ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಕ್ಯಾಲ್ಸಿಫೆರಾಲ್. ಇದು ಕಮ್ಮಿ ಆಯ್ತು ಅಂತಂದ ಹೇಳಿದ್ರೆ ರಿಕೆಟ್ಸ್ ಅನ್ನೋ ಒಂದು ರೋಗ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ವಿಟಮಿನ್ ಇ. ವಿಟಮಿನ್ ಇ ನಾವು ಟೋಕೋಫೆರಾಲ್ ಅಂತಂದ್ ಕರಿತೀವಿ. ಏನಂತ ಕರಿತೀವಿ? ಟೋಕೋಫೆರಾಲ್. ಇದು ಕಡಿಮೆ ಆಯ್ತು ಅಂತಂದ ಹೇಳಿದ್ರ ಬಂಜೆತನ ಬರುತ್ತ. ಏನ್ ಬರುತ್ತ? ಬಂಜೆತನ. ಇದನ್ನ ನಾವು ಆಂಟಿ ಆಕ್ಸಿಡೆಂಟ್ ಅಂತಾನು ಕೂಡ ಕರಿತೀವಿ. ವಿಟಮಿನ್ ಇ ಅನ್ನ ಕರೆಕ್ಟ್ ಆಗೈತೆ, ಆಂಟಿ ಆಕ್ಸಿಡೆಂಟ್. ಅದಾದ ನಂತರ ವಿಟಮಿನ್ ಕೆ ಕಡಿಮೆ ಆಯ್ತು ಅಂತಂದ್ರೆ ಇದನ್ನ ನಾವು ಫಿಲೋಕ್ವಿನೋನ್ ಅಂತ ಕರಿತೀವಿ. ವಿಟಮಿನ್ ಕೆ ಅನ್ನ ಫಿಲೋಕ್ವಿನೋನ್ ಅಂತಂದೇಳಿ. ಇದು ಕಮ್ಮಿ ಆಯ್ತು ಅಂತಂದ ಹೇಳಿದ್ರ ರಕ್ತ ಹೆಪ್ಪುಗಟ್ಟುವಿಕೆ ಕರೆಕ್ಟ್ ಆಗಿ ಆಗಂಗಿಲ್ಲ. ಸೊ ಎಲ್ಲವೂ ಕರೆಕ್ಟ್ ಆಗಿದಾವ, ಇದನ್ನ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕವನ್ನ ಬಿಡುಗಡೆ ಮಾಡೋರು ಯಾರು ಅಂತಂದ ಹೇಳಿ. ಎಸ್ ನೋಡ್ರಿ, ಇದ್ರೊಳಗಡೆ ವಿಶ್ವ ಆರ್ಥಿಕ ವೇದಿಕೆ, ಹೆರಿಟೇಜ್ ಫೌಂಡೇಶನ್ ಅಂಡ್ ವಾಲ್ ಸ್ಟ್ರೀಟ್ ಜರ್ನಲ್, ಆಮೇಲೆ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಅಂಡ್ ಪೀಸ್ ಅಂತಂದ್ ಹಿಂಗ್ ಈ ತರ ಕೊಟ್ಟಿದ್ದಾರೆ. ಹಂಗಾದ್ರೆ ಇಲ್ಲಿ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕವನ್ನ ಯಾರು ಮಾಡ್ತಾರ ಅಂತಂದ ಹೇಳಿದ್ರ ನೆನ್ಪಿಟ್ಕೊಳ್ರಿ. ಲಾಂಗೆಸ್ಟ್ ಆನ್ಸರ್ ಚೆಕ್ ಮಾಡಿದ್ರಿ ಅಂತಂದ ಹೇಳಿದ್ರ ಹೆರಿಟೇಜ್ ಫೌಂಡೇಶನ್ ಅಂಡ್ ವಾಲ್ ಸ್ಟ್ರೀಟ್ ಜರ್ನಲ್ ಅಂತಂದ ಹೇಳ್ತೀವಿ. ಇವ್ರ ಏನ್ ಮಾಡ್ತಾರಂದ್ರ ಸೊ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕವನ್ನ ಬಿಡುಗಡೆ ಮಾಡ್ತಾರೆ. ಅದಾದ ನಂತರ ವಿಶ್ವ ಆರ್ಥಿಕ ವೇದಿಕೆ, ನಾವು ದ ವರ್ಲ್ಡ್ ಎಕನಾಮಿಕ್ ಫೋರಂ ಅಂತ ಕರಿತೀವಲ್ಲ, ಇವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡ್ತಾರ. ಅದಾದ ನಂತರ ಕಾಂಪಿಟೇಟಿವ್ನೆಸ್ ರಿಪೋರ್ಟ್ ಬಿಡುಗಡೆ ಮಾಡ್ತಾರ. ಕಾಂಪಿಟೇಟಿವ್ನೆಸ್ ರಿಪೋರ್ಟ್ ಅನ್ನ ಯಾರು ಬಿಡುಗಡೆ ಮಾಡ್ತಾರ ಅಂದ್ರ ವರ್ಲ್ಡ್ ಎಕನಾಮಿಕ್ ಫೋರಂ ದವ್ರು ಬಿಡುಗಡೆ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಗ್ಲೋಬಲ್ ಪೀಸ್ ಇಂಡೆಕ್ಸ್, ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ಸ್ ಅಂಡ್ ಪೀಸ್ ಏನೈತಲ್ಲ, ಇವ್ರ ಏನ್ ಮಾಡ್ತಾರ ಅಂದ್ರ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡ್ತಾರ. ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅನ್ನ. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ, ಇವುಗಳನ್ನ ಬಿಟ್ಟೇನ್ ಬೇಡ. ನೆಕ್ಸ್ಟ್ ನೋಡ್ರಿ, ಮುದ್ರಾ ಯೋಜನೆ ಬರುತ್ತೆ. ಮುದ್ರಾ ಯೋಜನೆ ಏನಿದು? ಮುದ್ರಾ ಯೋಜನೆ ಇಲ್ಲಿ ನೆನ್ಪಿಟ್ಕೊಳ್ರಿ, ಆರ್ ಅಂತಂದ ಇದ್ರೆ ರೀಫೈನಾನ್ಸ್ ಅಂತಂದ ಹೇಳಿ ಬರುತ್ತೆ. ಉಳಿದ್ ಯಾವ್ದು ಬರಂಗಿಲ್ಲ. ರೀಫೈನಾನ್ಸ್, ಮೈಕ್ರೋ ಯೂನಿಟ್ಸ್ ಅಂಡ್ ಡೆವಲಪ್ಮೆಂಟ್ ರೀಫೈನಾನ್ಸ್ ಏಜೆನ್ಸಿ ಅಂತಂದ ಹೇಳಿ ಬರುತ್ತೆ. ಮುದ್ರಾ ಅಂತಂದ ಹೇಳ್ತೀವಿ. ಇದೇನಂತಂದ ಹೇಳಿದ್ರೆ ಲೋನ್ ಅನ್ನ ಕೊಡುತ್ತ. ಮುದ್ರಾ ಯೋಜನೆ ಏನ್ ಮಾಡತ್ತಂತಂದ ಹೇಳಿದ್ರೆ ನಮ್ಗ ಲೋನ್ ಅನ್ನ ಕೊಡುತ್ತ. ಇದ್ರಲ್ಲಿ ಟೈಪ್ಸ್ ಗಳು ಬರ್ತಾವ. ಇಲ್ಲಿ ಇದ್ರಲ್ಲಿ ಒಂದೇನ್ ಬರುತ್ತಂದ್ರೆ ಶಿಶು ಅಂತಂದ ಹೇಳಿ ಬರುತ್ತೆ. ಶಿಶು ಅಂತಂದ ಹೇಳಿ ಒಂದನೇದು ಸ್ಟೆಪ್. ಮುದ್ರಾ ಲೋನ್ಸ್ ಒಳಗಡೆ 3 ಕ್ಯಾಟಗರಿ ಬರುತ್ತ. ಒಂದ್ ಕ್ಯಾಟಗರಿ ಯಾವ್ದಂದ್ರೆ ಶಿಶು ಅಂತಂದ ಹೇಳ್ತೀವಿ. ಇದ್ರಲ್ಲಿ ನಿಮ್ಗೆ 50,000 ಲೋನ್ ಅನ್ನ ಕೊಡ್ತಾರ, 50,000 ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಬರುತ್ತ ಕಿಶೋರ ಅಂತಂದ ಹೇಳಿ. ಇನ್ನೊಂದ್ ಏನ್ ಬರುತ್ತ ಅಂತಂದ ಹೇಳಿದ್ರೆ ಕಿಶೋರ ಅಂತಂದ ಹೇಳಿ ಬರುತ್ತ. ಇಲ್ಲಿ 50,000ದಿಂದ ಹಿಡ್ಕೊಂಡು 5 ಲಕ್ಷದವರೆಗೂ ಕೊಡ್ತಾರ. ಎಷ್ಟರವರೆಗೂ ಕೊಡ್ತಾರ? 5 ಲಕ್ಷದವರೆಗೂ. 50,000ದಿಂದ 5 ಲಕ್ಷದವರೆಗೂ ಇಲ್ಲಿ ಲೋನ್ ಅನ್ನ ಕೊಡ್ತಾರ. ಲಾಸ್ಟ್ ಏನಂತಂದ ಹೇಳಿದ್ರೆ ತರುಣ ಅಂತಂದ ಹೇಳಿ ಬರುತ್ತೆ. 3 ಕ್ಯಾಟಗರಿಗಳು. ಇದು 5 ಲಕ್ಷದಿಂದ ಹಿಡ್ಕೊಂಡು 10 ಲಕ್ಷದವರೆಗೆ ಲೋನ್ ಅನ್ನ ಕೊಡುವಂತಹ ಯೋಜನೆ ಆಗೈತೆ. ಇದು ಕ್ವಶನ್ಸ್ ಗಳು ತುಂಬಾ ಬಂದಿದಾವ್ ಮುದ್ರಾ ಯೋಜನೆ ಮೇಲೆ ಮತ್ತು ಅದ್ರ ಕ್ಯಾಟಗರಿಗಳ ಬಗ್ಗೆ. ಕ್ವಶನ್ ಒಂದ್ ಸ್ವಲ್ಪ ಇದು ಚೇಂಜ್ ಆಗೈತೆ, ನಂಬರ್ ಚೇಂಜ್ ಆಗೈತೆ, ಬಿಡ್ರದ್ನ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ನೈಜೀರಿಯಾದ ಅತ್ಯುನ್ನತ ಪ್ರಶಸ್ತಿಯಾದಂತಹ ದಿ ಗ್ರ್ಯಾಂಡ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ನೈಜರ್ ಅಂತಂದ ಹೇಳಿ ಯಾರಿಗ್ ಸಿಕ್ಕೈತಿ? ವಾಟ ಟೆನ್ಷನ್ ತಗೋಕ್ ಹೋಗ್ಬಿಟ್ರಿ. ಕಣ್ಮುಚ್ ನರೇಂದ್ರ ಮೋದಿ. ಇಂಥವೆಲ್ಲಾದ್ರೂ ಬ್ಯಾರೆ ನೇಷನ್ದು ಹೈಯೆಸ್ಟ್ ಆರ್ಡರ್ ಬಂದು ಅಂತಂದ ಹೇಳಿದ್ರೆ ಎಲ್ಲಾ ನರೇಂದ್ರ ಮೋದಿಗೆ ಸಿಕ್ಕಿದಾವ. ಅವ್ರಿಗೆ ಬಿಟ್ಟು ಯಾರಿಗೂ ಸಿಕ್ಕಿಲ್ಲ.
ಅದು ಕಂಪ್ಲೀಟ್ ಆಗಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ದ್ರೌಪದಿ ಮುರ್ಮು ಅಂತಂದ್ ಹೇಳಿದ್ರೆ ಇವ್ರು ನಮ್ದು ಪ್ರೆಸಿಡೆಂಟ್ ಅವರು. ಆರ್ಟಿಕಲ್ 52 ಏನ್ ಹೇಳತ್ತ ಅಂತಂದ್ ಹೇಳಿದ್ರ ನಮ್ಮ ದೇಶಕ್ಕ ಒಬ್ರು ಪ್ರೆಸಿಡೆಂಟ್ ಬೇಕು ಅಂತಂದ್ ಹೇಳತ್ತ. ಅದಾದ ನಂತರ ಆರ್ಟಿಕಲ್ 61 ಏನ್ ಹೇಳತ್ತಂದ್ರ ಇಂಪೀಚ್ಮೆಂಟ್, ಮಹಾಭಿಯೋಗ ಅಂತಂದ್ ಹೇಳ್ತೀವಿ. ಮಹಾಭಿಯೋಗ ಅಂದ್ರ ರಾಷ್ಟ್ರಪತಿಗಳು ಸಂವಿಧಾನದ ವಿರುದ್ಧವಾಗಿ ಏನಾದ್ರು ಕೆಲಸ ಮಾಡಿದ್ರ ಅಂತಂದ್ ಹೇಳಿದ್ರೆ ಅವ್ರನ್ನ ತೆಗೆದು ಹಾಕುವಂತಹ ಒಂದು ಸಿಸ್ಟಮ್ ಇಂಪೀಚ್ಮೆಂಟ್, ಮಹಾಭಿಯೋಗ ಅಂತಂದ್ ಹೇಳ್ತೀವಿ. ಆಮೇಲೆ ಆರ್ಟಿಕಲ್ 72 ಕ್ಷಮಾದಾನ. ಈಗ ಜೀವಾವಧಿ ಶಿಕ್ಷೆ ಆಗಿರುತ್ತಲ್ಲ, ಅವ್ರಿಗೆ ಕ್ಷಮಾದಾನವನ್ನ ಮಾಡುವಂತಹ ಅಧಿಕಾರ ಪ್ರೆಸಿಡೆಂಟ್ ಅವ್ರಿಗಿರುತ್ತೆ. ಈ ಕ್ವಶನ್ಸ್ ಗಳು ಕೇಳಿದರ ರಿಪೀಟ್ ಆಗಿ ಆಗದ ರೀಸನ್ ಗೋಸ್ಕರ ಹೇಳಿದೀನಿ, ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕವಿ ಚಕ್ರವರ್ತಿ ಬಿರುದನ್ನ ಹೊಂದಿರುವಂತಹ ಪರ್ಸನ್ ಯಾರು ಅಂತಂದೇಳಿ. ಕವಿ ಚಕ್ರವರ್ತಿ ಬಿರುದನ್ನ ಹೊಂದಿರುವಂತಹ ಪರ್ಸನ್ ಯಾರಂತಂದ ಹೇಳಿದ್ರ ಇದ್ರೊಳಗ್ ನೋಡ್ರಿ, ಇಲ್ಲಿ ನೋಡ್ರಿ, ಈ ಕ್ವಶನ್ ಅನ್ನ ನಾವು ನೋಡಕ್ಕಿಂತ ಮುಂಚೆ ಕವಿ ಚಕ್ರವರ್ತಿ ಬಿರುದನ್ನ ನೀಡಿದವರು ಯಾರು ಅಂತಂದ ಹೇಳಿ ಇದ್ರಲ್ಲಿ ಆಪ್ಷನ್ಸ್ ಗಳು ಬಿಡ್ರಿ ಇವನ, ಯಾಕಂತಂದ ಹೇಳಿದ್ರೆ ಅದ್ರಲ್ಲಿ ಯಾವ್ದು ಇಲ್ಲ. ಈಗ ಕವಿ ಚಕ್ರವರ್ತಿ ಅಂತಂದ ಹೇಳಿ ಯಾರನ್ನ ಕರಿತಾ ಇದ್ರು ಅಂತಂದ ಹೇಳಿದ್ರೆ ಪಂಪನನ್ನ ಕರಿತಾ ಇದ್ರು. ಪಂಪನನ್ನ ಇವರನ್ನ ಆದಿ ಕವಿ ಚಕ್ರವರ್ತಿ ಅಂತಾನೂ ಕೂಡ ಕರಿತಾ ಇದ್ರು. ಇವರು ಬರೆದಂತ ಬುಕ್ಸ್ ಗಳು ಯಾವ್ದಂತಂದ ಹೇಳಿದ್ರೆ ವಿಕ್ರಮಾರ್ಜುನ ವಿಜಯ ಅಂತಂದೇಳಿ ಒಂದು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಆದಿಪುರಾಣ. ಆದಿಪುರಾಣ ಇವರಿಗೆ ಆದಿ ಕವಿ, ಕವಿ ಚಕ್ರವರ್ತಿ ಅಂತಂದ ಹೇಳಿ ಬಿರುದುಗಳಿದ್ವು. ಆಮೇಲೆ ಇವ್ರದ್ದು ವಿಶೇಷ ಏನಂತಂದ್ರೆ ಚಂಪು ಕಾವ್ಯ, ಕನ್ನಡ ಕೃತಿಗಳನ್ನ ಚಂಪು ಕಾವ್ಯದಲ್ಲಿ ಬಿಡಿಸ್ತಾ ಇದ್ರು. ಆಮೇಲೆ ನೆಕ್ಸ್ಟ್ ಇವರಿಗೆ ಕವಿತಾ ಗುಣಾರ್ಣವ ಅಂತಂದ ಹೇಳಿ ಒಂದು ಬಿರುದಿತ್ತು. ಕವಿತಾ ಗುಣಾರ್ಣವ ಅಂತಂದ ಹೇಳಿ ಕರಿತಾ ಇದ್ರು. ಗುಣಾರ್ಣವ ಅಂತಂದೇಳಿ ಪಂಪನನ್ನ. ಅದಾದ ನಂತರ ಇವ್ರು ಯಾರ ಆಸ್ಥಾನದಲ್ಲಿ ಇದ್ರು ಅಂತಂದ ಹೇಳಿ ನನಗ ಕಮೆಂಟ್ ಅನ್ನು ಹಾಕ್ರಿ. ನೆಕ್ಸ್ಟ್ ರನ್ನನನ್ನ. ಸೊ ರನ್ನ ಏನಂತಂದ ಹೇಳಿದ್ರೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಬರ್ತಾ ಇದ್ರು. ಇವ್ರು ಬರೆದಂತ ಕೃತಿಗಳು ಯಾವ್ದಂತಂದ ಹೇಳಿದ್ರೆ ಗದಾ ಯುದ್ಧ ಅಂತಂದ ಹೇಳ್ತೀವಿ. ಇನ್ನೊಂದು ಅಜಿತನಾಥ ಪುರಾಣ. ಇನ್ನೊಂದು ಯಾವ್ದಂತಂದ ಹೇಳಿದ್ರೆ ಅಜಿತನಾಥ ಪುರಾಣ ಅಂತಂದ ಹೇಳಿ 2 ಕೃತಿಗಳನ್ನ ರಚನೆ ಮಾಡ್ತಾರ. ಸೊ ಇವ್ರನ್ನು ಕೂಡ ಏನಂತಂದ ಹೇಳಿದ್ರೆ ಕವಿ ಚಕ್ರವರ್ತಿ ಅಂತಂದ ಹೇಳಿ ಇವ್ರು ಯಾರ ಆಸ್ಥಾನದಲ್ಲಿದ್ರ ಅಂತಂದ ಹೇಳಿದ್ರೆ 2ನೇ ತೈಲಪ ಅಥವಾ ಇಮ್ಮಡಿ ತೈಲಪ ಅಥವಾ ಸತ್ಯಾಶ್ರಯ ಅಂತಂದ ಹೇಳ್ತೀವಿ. ಸತ್ಯಾಶ್ರಯನ ಆಸ್ಥಾನದಲ್ಲಿ ಕೂಡ ಇದ್ರು. ಸೊ 2ನೇ ತೈಲಪ, ಸತ್ಯಾಶ್ರಯ. ನೆಕ್ಸ್ಟ್ ನೋಡ್ರಿ, ಜನ್ನ ಅಂತಂದ ಹೇಳ್ತೀವಿ. ಇನ್ನೊಬ್ರು ಯಾರಂತಂದ ಹೇಳಿದ್ರೆ ಕವಿ ಚಕ್ರವರ್ತಿ ಜನ್ನ ಅಂತಂದ ಹೇಳಿ ಇವ್ರು 13ನೇ ಶತಮಾನದಲ್ಲಿ ಬರ್ತಾರ. ಹೊಯ್ಸಳರ ಕಾಲದಲ್ಲಿ ಇವ್ರು ಬರೆದಂತ ಕೃತಿ ಯಾವ್ದಂತಂದ ಹೇಳಿದ್ರೆ ಯಶೋಧರ ಚರಿತೆ ಅಂತಂದ ಹೇಳಿ. ಇನ್ನೊಂದು ಅನಂತನಾಥ ಪುರಾಣ. ಇನ್ನೊಂದು ಯಾವ್ದಂತಂದ ಹೇಳಿದ್ರೆ ಅನಂತನಾಥ ಪುರಾಣ ಅಂತಂದ ಹೇಳ್ತೀವಿ. ಸೊ ಹೊಯ್ಸಳ ರಾಜನಾದಂತಹ ವೀರಬಲ್ಲಾಳನ ಆಸ್ಥಾನದಲ್ಲಿದ್ರು. ಯಾರ ಆಸ್ಥಾನದಲ್ಲಿ? ವೀರಬಲ್ಲಾಳನ ಆಸ್ಥಾನದಲ್ಲಿದ್ರು. ಸೊ ಇವರು ಕೂಡ ಏನಂತಂದ್ರೆ ಒಬ್ರು ಕವಿ ಚಕ್ರವರ್ತಿ. ಆಮೇಲೆ ನೆಕ್ಸ್ಟ್ ಇನ್ನೊಬ್ರು ನೋಡ್ರಿ, ಪೊನ್ನ ಅಂತಂದ ಹೇಳಿ. ಪೊನ್ನ ಇವರನ್ನ ಉಭಯ ಕವಿ ಚಕ್ರವರ್ತಿ ಅಂತ ಕರಿತೀವಿ. ಇವರನ್ನ ಉಭಯ ಕವಿ ಚಕ್ರವರ್ತಿ ಅಂತ ಕರಿತೀವಿ. ಇವರು ರಾಷ್ಟ್ರಕೂಟರ ಕೃಷ್ಣನ ಆಸ್ಥಾನದಲ್ಲಿದ್ರು. ಕ್ಲಿಯರ್? ಸೊ ಪೊನ್ನ ಅಂತಂದ ಹೇಳಿ ಇವರು ಶಾಂತಿ ಪುರಾಣವನ್ನ ಬರೀತಾರ. ಇವ್ರು ಯಾವ ಪುರಾಣವನ್ನ ಬರೀತಾರ? ಶಾಂತಿ ಪುರಾಣವನ್ನ ಬರೀತಾರ. ಇವು ಆಲ್ಮೋಸ್ಟ್ ಇದ್ರಲ್ಲಿ ಎಲ್ಲಾ ಕೃತಿಗಳು ಜೈನರಿಗೆ ಸಂಬಂಧಪಟ್ಟಿರುವಂತ ಥಿಂಗ್ಸ್ ಗಳಾಗಿದಾವ. ನೆಕ್ಸ್ಟ್ ನೋಡ್ರಿ, ರಿಟ್ಸ್ ಗಳನ್ನ ನಾವು ಪ್ರಾಪರ್ ಆಗಿ ಏನಂದ್ರೆ ಹೊಂದಿಸ್ಕೊಂಡ್ ಬರಿಬೇಕು. ಹೆಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಸರ್ಸಿಯೋರರಿ ಅಂತಂದೇಳಿ. ಎಸ್, ಇಲ್ಲಿ ನೋಡ್ರಿ, ಹೆಬಿಯಸ್ ಕಾರ್ಪಸ್ ಏನಂತಂದ ಹೇಳಿದ್ರೆ ದೇಹವನ್ನ ಹಾಜರುಪಡಿಸೋದು. ಸೊ ದೇಹವನ್ನ ಏನಂತಂದ ಹೇಳಿದ್ರೆ ಹಾಜರುಪಡಿಸೋದು. ಕರೆಕ್ಟ್ ಆಗಿ ಇದ್ದೇನಂತಂದ ಹೇಳಿದ್ರೆ 4 ಕರೆಕ್ಟ್ ಆಗೈತೆ. ಸೊ ಅಂದ್ರೆ ವ್ಯಕ್ತಿಯ ಸ್ವಾತಂತ್ರ್ಯ ರಕ್ಷಣೆ ಬಗ್ಗೆ ಬರುತ್ತೆ. ನೀವು ಯಾರಾದ್ರೂ ಅರೆಸ್ಟ್ ಮಾಡ್ರಿ ಅಂತಂದ ಹೇಳಿದ್ರೆ ಯಾಕೆ ಅರೆಸ್ಟ್ ಮಾಡಿದ್ರು, ಅದಾದ ನಂತರ ನೆಕ್ಸ್ಟ್ ರೀಸನ್ ಹೇಳ್ಬೇಕು. ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ FIR ಇರ್ಬೇಕು. 24 ಗಂಟೆಗಳೊಳಗಡೆ ಆ ಪರ್ಸನ್ ಅನ್ನ ಎಲ್ಲಿ ಹಾಜರುಪಡಿಸ್ಬೇಕು? ಕೋರ್ಟ್ಗೆ ಹಾಜರುಪಡಿಸ್ಬೇಕು. ಅದೇ ದೇಹವನ್ನ ಹಾಜರುಪಡಿಸು ಅಂತಂದೇಳಿ ಹೇಬಿಯಸ್ ಕಾರ್ಪಸ್. ಅದಾದ ನಂತರ ಮ್ಯಾಂಡಮಸ್ ಅಂತಂದ ಹೇಳ್ತೀವಿ. ಮ್ಯಾಂಡಮಸ್ ಅಂತಂದ ಹೇಳಿದ್ರೆ ಸಾರ್ವಜನಿಕ ಅಧಿಕಾರಿ ತಮ್ಮ ಕರ್ತವ್ಯವನ್ನ ಮಾಡೋಕೆ ಆದೇಶ ಮಾಡೋದು. ನಾವು ಆದೇಶ ಮಾಡ್ತಿದೀವಿ ಅಂತಂದ ಹೇಳಿದ್ರೆ ಮ್ಯಾಂಡಮಸ್. ಇದು ಕೂಡ ಕರೆಕ್ಟ್ ಆಗೈತೆ. ನೆಕ್ಸ್ಟ್ ಪ್ರೊಹಿಬಿಷನ್. ಪ್ರೊಹಿಬಿಷನ್ ಅಂತಂದ ಹೇಳ್ತೀವಿ. ಪ್ರೊಹಿಬಿಷನ್ ಅಂತಂದ ಹೇಳಿದ್ರೆ ತಡೆ ಹಿಡಿಯೋದು. ಸೊ ಕೆಳ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿ ದಾಟದಂತೆ. ಸೊ ಕೆಳದ ನ್ಯಾಯಾಲಯದವ್ರು ಏನಂತಂದ ಹೇಳಿದ್ರೆ ಅಧಿಕಾರವನ್ನ ದಾಟಬಾರ್ದಂಗ ಸೊ ತಡೆ ಹಿಡಿಯೋದು. ಆಮೇಲೆ ಸರ್ಶಿಯೋರರಿ ಅಂತಂದ ಹೇಳಿದ್ರೆ ಕಾನೂನು ಬಾಹಿರ ಆದೇಶಗಳನ್ನ ರದ್ದುಗೊಳಿಸೋದು, ಪ್ರಮಾಣೀಕರಣ ಮಾಡೋದು ಅಂತಂದೇಳಿ. ಸೊ ಎಲ್ಲವೂ ಇಲ್ಲಿ ಕರೆಕ್ಟ್ ಆಗಿದಾವ. ಇನ್ನೊಂದ್ ಬರುತ್ತೆ ಕೋವಾರೆಂಟ್ ಇದ್ರೆ. ಕೋವಾರೆಂಟ್ ಅಂತಂದ ಹೇಳಿದ್ರೆ ಯಾವುದಾದರೂ ಹುದ್ದೆಗೆ ಅಧಿಕಾರ ಇಲ್ಲದಿದ್ದರೂ ಬಲವಂತವಾಗಿ ಕೂತ್ಕೊಂಡಿದ್ರ. ಈಗ ಯಾರಾದ್ರೂ ಏನಂತಂದ ಹೇಳಿದ್ರ ದುಡ್ಡು ಕೊಟ್ಬಿಟ್ಟು ಅಥವಾ ಏನೋ ಒಂದ್ ಮಾಡಿ ಗೋಲ್ಮಾಲ್ ಮಾಡ್ಬಿಟ್ಟು ಜಾಬ್ ಆಗಿರ್ತಾರಲ್ಲ ಯಾವ್ದಾದ್ರು ಹುದ್ದೆಯನ್ನ, ಅಧಿಕಾರ ಇಲ್ಲ ಅಂದ್ರೂ ಕೂಡ ಬಲವಂತವಾಗಿ ಹೋಗಿ ಕೂತ್ಕೊಂಡಿರ್ತಾರಲ್ಲ. ಸೊ ಅವಾಗ ಕೋವಾರೆಂಟ್ ಕೇಸ್ ಹಾಕ್ಬಿಟ್ಟು ಅವ್ರ ಜಾಬ್ ನಿಂದ ರಿಮೂವ್ ಮಾಡಿಸಬಹುದು. ಈ ತರ
ಟೋಟಲ್ ಆಗಿ 5 ರಿಟ್ಸ್ ಗಳು ಬರ್ತಾವ. ಆರ್ಟಿಕಲ್ 32 ಪ್ರಕಾರ ಸುಪ್ರೀಂ ಕೋರ್ಟ್ ಅವರು ರಿಟ್ಸ್ ಗಳನ್ನ ಹೊಡಿಸ್ತಾರ. ಸೇಮ್ ಅದೇ ತರ ಆರ್ಟಿಕಲ್ 226 ಪ್ರಕಾರ ಹೈಕೋರ್ಟ್ ಅವರು ರಿಟ್ಸ್ ಗಳನ್ನ ಹೊಡಿಸ್ತಾರೆ. ಯಾವಾಗ ಸರ್ ನಾವು ಹೋಗ್ಬಿಟ್ಟು ಈಗ ಪರ್ಸನ್ ಮೇಲೆ ಏನ್ ಮಾಡ್ಬೇಕಂದ್ರೆ ಕೇಸನ್ನ ಹಾಕ್ಬೇಕು, ಇವು ಇಲ್ಲಿಗಲ್ ಆಗಿ ಜಾಬ್ ಆಗಿದೆ ಅಂತಂದೇಳಿ. ಅವಾಗ ಹೈಕೋರ್ಟ್ ಏನ್ ಮಾಡತ್ತಂತಂದ ಹೇಳಿದ್ರ ಕೋ ವಾರೆಂಟ್ ಅನ್ನೊಂದು ರಿಟರ್ನ್ ಹೊಡಿಸುತ್ತ ಆ ಪರ್ಸನ್ ಮೇಲೆ. ಸೊ 226 ಪ್ರಕಾರ ಈ ತರ ಥಿಂಗ್ಸ್ ಗಳು ಬರ್ತಾವ. ಎಸ್, ಅದಾದ ನಂತರ ತುರ್ತು ಪರಿಸ್ಥಿತಿಯಲ್ಲಿ ವಿಧಿ 19ನ ಅಡಿಯಲ್ಲಿ ಹಕ್ಕುಗಳು ಯಾವ ಸಂದರ್ಭದಲ್ಲಿ ತಾನಾಗಿಯೇ ಸ್ಥಗಿತಗೊಳ್ತಾವು ಅಂತಂದೇಳಿ. ಇದು ನೋಡ್ರಿ ಏನಾಗತ್ತ, ಯಾವ ಟೈಮಲ್ಲಿ ಏನಾಗತ್ತ. ಈಗ ತುರ್ತು ಪರಿಸ್ಥಿತಿ ಆರ್ಟಿಕಲ್ 352 ಏನ್ ಹೇಳತ್ತಂದ್ರ ರಾಷ್ಟ್ರ ತುರ್ತು ಪರಿಸ್ಥಿತಿ ಅಂತಂದ ಹೇಳ್ತೀವಿ. ಆಮೇಲೆ ಆರ್ಟಿಕಲ್ 356 ಏನ್ ಹೇಳತ್ತಂತಂದ ಹೇಳಿದ್ರ ರಾಜ್ಯ ತುರ್ತು ಪರಿಸ್ಥಿತಿ ಅಂತಂದ ಹೇಳಿ. ಆರ್ಟಿಕಲ್ 360 ಏನ್ ಹೇಳತ್ತಂದ್ರ ಹಣಕಾಸು ತುರ್ತು ಪರಿಸ್ಥಿತಿ ಅಂತಂದ ಹೇಳಿ. ಎಸ್, ಟೋಟಲ್ ಆಗಿ 3 ಬರ್ತಾವ. ಇದೇನಾಗತ್ತಂದ್ರ 352 ಒಂದು ಸಶಸ್ತ್ರ ದಂಗೆ ಇದ್ದಾಗ ಅಥವಾ ಇನ್ನೊಂದೇನಂತಂದ ಹೇಳಿದ್ರ ಯುದ್ಧ ಮತ್ತು ಬಾಹ್ಯ ಆಕ್ರಮಣ ಆದಾಗ. ಇದೇನಂತಂದ್ರೆ ಸಶಸ್ತ್ರ ದಂಗೆ, ಅದಾದ ನಂತರ ಯುದ್ಧ ಮತ್ತು ಬಾಹ್ಯ ಆಕ್ರಮಣ ಆದಾಗ ಆರ್ಟಿಕಲ್ 352 ರಾಷ್ಟ್ರ ತುರ್ತು ಪರಿಸ್ಥಿತಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ನೋಡ್ರಿ, ಆಂತರಿಕ ಅಶಾಂತಿ ಅಂತಂದೇಳಿ. ಇವೆರಡು ಒಂದೇ, ಈಗ ರೀಸೆಂಟ್ ಆಗಿ ಚೇಂಜ್ ಮಾಡಿದಾರೆ. ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಪ್ರಾಪರ್ ಆಗಿ ಕೇಳಿಸ್ಕೊಳ್ರಿ. ಆರ್ಟಿಕಲ್ 352 ರಾಷ್ಟ್ರ ತುರ್ತು ಪರಿಸ್ಥಿತಿ ಬಂತಂತಂದ ಹೇಳಿದ್ರೆ ಆರ್ಟಿಕಲ್ 19 ಹೋಗ್ಬೇಕು, ಎಲ್ಲಾ ಆರ್ಟಿಕಲ್ ಇದು ಹೋಗ್ಬೇಕು, ಮೂಲಭೂತ ಫಂಡಮೆಂಟಲ್ ರೈಟ್ಸ್ ಗಳು ಅಥವಾ ಎಲ್ಲಾ ವಿಧಿಗಳೇನಂತಂದ ಹೇಳಿದ್ರೆ ಆಟೋಮೆಟಿಕ್ ಆಗಿ ಸ್ಥಗಿತಗೊಳ್ಬೇಕು. ಓನ್ಲಿ ಯಾವ್ಯಾವ ಬಿಟ್ಟು ಆರ್ಟಿಕಲ್ 20 ಮತ್ತು ಆರ್ಟಿಕಲ್ 21 ಬಿಟ್ಟು ಉಳಿದ ಎಲ್ಲಾ ಆರ್ಟಿಕಲ್ಸ್ ಗಳು ಸ್ಥಗಿತಗೊಳ್ಬೇಕು. ಬಟ್ ಅದರ ಥಿಂಗ್ಸ್ ಏನಂತಂದ ಹೇಳಿದ್ರ ಆರ್ಟಿಕಲ್ 352 ಯುದ್ಧ ಮತ್ತು ಬಾಹ್ಯ ಆಕ್ರಮಣ ಆಯ್ತು ಅಂತಂದ ಹೇಳಿದ್ರ ಆಟೋಮೆಟಿಕ್ ಆಗಿ ಆರ್ಟಿಕಲ್ 19 ಸ್ಥಗಿತಗೊಳ್ಳುತ್ತೆ. ಬಟ್ ಆದ್ರ ಈಗ ನೋಡ್ರಿ ಆರ್ಟಿಕಲ್ 352 ಸಶಸ್ತ್ರ ದಂಗೆ ಪ್ರಕಾರ ಎಲ್ಲಾದ್ರೂ ಆರ್ಟಿಕಲ್ 352 ಜಾರಿಗೆ ಬಂತಂತಂದ ಹೇಳಿದ್ರ ಅವಾಗ ಆರ್ಟಿಕಲ್ 19 ರದ್ದು ಆಗಂಗಿಲ್ಲ. ಅವಾಗ ರಾಷ್ಟ್ರಪತಿಯವರು ಏನ್ ಮಾಡ್ಬೇಕಂತಂದ ಹೇಳಿದ್ರ ಹೊಸದಾಗಿ ಒಂದು ಆದೇಶವನ್ನು ಹೊರಡಿಸ್ಬೇಕು ಆರ್ಟಿಕಲ್ 19 ರದ್ದು ಮಾಡಕ್ಕೆ. ಇದು ನೆನ್ಪಿಟ್ಕೊಳ್ರಿ. ಇದು ಯಾವಾಗ ಆಗತ್ತಂದ್ರ 1978 44ನೇ ತಿದ್ದುಪಡಿ ಮೂಲಕ ಸಶಸ್ತ್ರ ದಂಗೆ ಅನ್ನೋ ಒಂದು ವರ್ಡ್ ಅನ್ನ ಹಾಕಿದಾರ. ಅವಾಗ ಅಂದ್ರ ಅದೇ ಇದ್ರೊಳಗಡೆ ಏನ್ ಮಾಡಿದಾರ ಅಂದ್ರ ಆರ್ಟಿಕಲ್ 19 ಸಶಸ್ತ್ರ ದಂಗೆ ಆದಾಗ ರದ್ದಾಗಂಗಿಲ್ಲ. ಅದಕ್ಕೋಸ್ಕರ ರಾಷ್ಟ್ರಪತಿಯವರು ಸಪರೇಟ್ ಆಗಿ ಒಂದು ಆದೇಶವನ್ನು ಹೊರಡಿಸ್ಬೇಕು. ಡಿಪೆಂಡ್ ಅಪಾನ್ ಸಶಸ್ತ್ರ ದಂಗೆ ಇವಾಗ ಇರ್ಬೇಕಂದ್ರೆ ಇರ್ಬೇಕಾಗತ್ತೆ, ಬೇಡ ಅಂದ್ರೆ ಬೇಡ. ಸೊ ಆರ್ಟಿಕಲ್ 19 ಅಲ್ಲೇ ಡಿಸೈಡ್ ಮಾಡ್ಬೇಕು. ರಾಷ್ಟ್ರಪತಿಯವರೇ ಏನಂತಂದ್ರೆ ಡಿಸೈಡ್ ಮಾಡಿ ಹೊರಡಿಸ್ಬೇಕು ಅಂತಂದೇಳಿ. ಇದು ಬಹಳ ಇಂಪಾರ್ಟೆಂಟ್. ಎಷ್ಟು ಡೀಪ್ ಆಗಿ ಕ್ವಶನ್ ಅನ್ನ ಕೇಳಿದ ನೋಡ್ರಿ. ಎಸ್, ಆನ್ಸರ್ 4 ಇಲ್ಲಿ. ಯುದ್ಧ ಮತ್ತು ಬಾಹ್ಯ ಆಕ್ರಮಣ ಆದಾಗ ಆಟೋಮೆಟಿಕ್ ಆಗಿ ಸ್ಥಗಿತಗೊಳ್ತಾವ, ಬೇರೆ ಟೈಮಲ್ಲಿ ಆಗಂಗಿಲ್ಲ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯ ನಿರ್ದೇಶಕ ತತ್ವವು ಗಾಂಧಿಯವರ ತತ್ವಗಳ ಮೇಲೆ ಆಧಾರಿತ ಆಗಿಲ್ಲ? ಗಾಂಧಿ ತತ್ವ ಅಲ್ಲ. DPSP ಒಳಗಡೆ ಏನಂತಂದ ಹೇಳಿದ್ರೆ ಕೆಲವೊಂದು ಗಾಂಧಿ ತತ್ವಗಳಿದಾವ, ಅದ್ರಲ್ಲಿ ಅಲ್ಲ ಅಂತಂದ್ರೆ. ಇಲ್ಲಿ ನೋಡ್ರಿ, ಗ್ರಾಮ ಪಂಚಾಯಿತಿಗಳ ಸಂಘಟನೆ ಇದು ಆರ್ಟಿಕಲ್ 40 ಹೇಳುತ್ತೆ. ಗ್ರಾಮ ಸ್ವರಾಜ್ಯ ಅಂತಂದ ಹೇಳಿ ಇದು ಗಾಂಧಿಯವರ ತತ್ವ ಅಂತಂದ ಹೇಳಿ. ಹಸುಗಳ ಹತ್ಯೆಯನ್ನ ನಿಷೇಧ ಮಾಡೋದು ಆರ್ಟಿಕಲ್ 48 ಅಂದ್ರಲ್ಲಿ ಬರುತ್ತಾ. ಹಸುಗಳನ್ನ ಹತ್ಯೆ ಮಾಡಬಾರ್ದು ಅಂತಂದ ಹೇಳಿ ಇದು ಗಾಂಧಿಯವರ ತತ್ವ. ಆಮೇಲೆ ಕುಟೀರ ಮತ್ತು ಕೈಗಾರಿಕೆಗಳನ್ನ ಉತ್ತೇಜಿಸುವುದು ಆರ್ಟಿಕಲ್ 43 ಒಳಗಡೆ ಬರುತ್ತೆ. ಅಂದ್ರೆ ಸ್ವಾವಲಂಬಿಯಾಗಿ ಆರ್ಥಿಕತೆಯನ್ನ ಬೆಂಬಲಿಸೋದು, ಖಾದಿ ಮತ್ತು ಕೈಮಗ್ಗಗಳನ್ನ ಪ್ರೋತ್ಸಾಹ ಮಾಡಿದ್ದಾರೆ ಗಾಂಧೀಜಿಯವರು, ಇದು ಕೂಡ. ಬಟ್ ಆದ್ರೆ ಇಲ್ಲಿ ನೋಡ್ರಿ ಸಾರ್ವಜನಿಕ ಆರೋಗ್ಯ ಅಂತಂದ ಹೇಳಿ ಬರುತ್ತೆ ಆರ್ಟಿಕಲ್ 47. ಇದು ಏನಂತಂದ ಹೇಳಿದ್ರ ಗಾಂಧಿಯವರ ತತ್ವ ಅಲ್ಲ ಅಂತಂದೇಳಿ. ಅದೊಂದೇನಂದ್ರ ಸಾಮಾಜಿಕ ತತ್ವ ಅಂತಂದೇಳಿ, ಸಮಾಜವಾದಿ ತತ್ವದ ಅಡಿ ಬರುತ್ತೆ, ಅದು ಬರಂಗಿಲ್ಲ. ಕೇಸ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕಾಲಾನುಕ್ರಮದಲ್ಲಿ ಬರಿ ಅಂತಂದ ಹೇಳಿದಾರೆ. ಯಾವ ಬಂದವ? ಕ್ರಿಪ್ಸ್ ಮಿಷನ್ ಅಂತಂದೇಳಿ, ಮಾಂಟೆಗೋ ಚೇಮ್ಸ್ಫೋರ್ಡ್ ವರದಿ, ಸೈಮನ್ ಕಮಿಷನ್, ಆಮೇಲೆ ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತಂದೇಳಿ. ನಮಗೆ ಸೈಮನ್ ಕಮಿಷನ್ ಗೊತ್ತೈತಿ 1927ರಲ್ಲಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಮಾಂಟೆಗೋ ಚೇಮ್ಸ್ಫೋರ್ಡ್ ವರದಿ, ಆಮೇಲೆ ಮಾರ್ಲೆ ಮಿಂಟೋ ಸುಧಾರಣೆಗಳು ಯಾವಾಗ ಬರ್ತಾವ? 1909 ಕಾಯ್ದೆ. ಇದ್ಯಾವ್ದು? 1919 ಕಾಯ್ದೆ. ಇವಾಗ ಇಷ್ಟು ಗೊತ್ತದ. ಕ್ರಿಪ್ಸ್ ಮಿಷನ್ ನಿಮ್ಗ್ ಗೊತ್ತೈತೇನೆ ಯಾವಾಗ ಬಂದೈತೆ ಅಂತಂದೇಳಿ? ಯಾವಾಗ ಬಂದೈತೆ ಅಂದ್ರೆ 1942 ಟೈಮ್ ಅಲ್ಲಿ ಬಂದೈತೆ. ಇವಾಗ ನೋಡ್ರಿ ಕರೆಕ್ಟ್ ಆಗಿ ಜೋಡ್ಸ್ರಿ ಎಲ್ಲೆಲ್ಲಿ ಏನೇನ್ ಬರ್ತಾವ ಅಂತಂದೇಳಿ. ಈಗ ಮಾಂಟೆಗೋ ಚೇಮ್ಸ್ಫೋರ್ಡ್ ವರದಿ ಬರುತ್ತ, ಅದರಲ್ಲಿ ಹಲವಾರು ಕಾನೂನುಗಳು ಬರ್ತಾವ. ಅವುಗಳು ಕರೆಕ್ಟ್ ಆಗಿ ನಮ್ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಆಗಿದಾವೋ ಇಲ್ಲೋ ಅಂತಂದ ಹೇಳಿ ಚೆಕ್ ಮಾಡಕ್ ಏನ್ ಬರುತ್ತಂದ್ರ ಸೈಮನ್ ಕಮಿಷನ್ ಬರುತ್ತ. ಆ ಟೈಮ್ ಒಳಗಡೆ ಇದ್ರೊಳಗಡೆ ಇಂಡಿಯಾದವ್ರು ಯಾರು ಇರಂಗಿಲ್ಲ.
ಸೊ ಇವಾಗ ನೋಡ್ರಿ ಬ್ಯಾರದಾರ್ ಬಂದ್ಬಿಟ್ಟು ನಮ್ ಮನಿ ಡೆವಲಪ್ಮೆಂಟ್ ಹೆಂಗೈತೆ ಅಂತಂದ್ ಹೇಳಕ್ ಬರ್ತೇನ್ ಬರಂಗಿಲ್ಲಲ್ಲ. ನಮ್ ಇಂಡಿಯಾದವ್ರೇ ಇರ್ಬೇಕಾ ಕಮಿಷನ್ ಒಳಗಡೆ ಅಂತಂದೇಳಿ ಸೈಮನ್ ಗೋ ಬ್ಯಾಕ್ ಅಂತಂದ್ ಹೇಳಿ ಒಂದ್ ಚಳುವಳಿಯನ್ನ ಮಾಡ್ತಾರೆ. ಇದೇ ಟೈಮಲ್ಲಿ ಲಾಲಾ ಲಜಪತ್ ರಾಯ್ ಅವರು ಸತ್ ಹೋಗ್ತಾರ ಲಾಠಿ ಚಾರ್ಜ್ ಇಂದ. ನೆಕ್ಸ್ಟ್ ಮೊಂಟೆಗೋ ಚೇಮ್ಸ್ ಫೋರ್ಡಿ ಇದ್ರೊಳಗಡೆ ಮುಸ್ಲಿಂ ಪ್ರತ್ಯೇಕವಾದಿ ಬರುತ್ತೆ ನೋಡ್ರಿ. ಮುಸ್ಲಿಮರಿಗೆ ಏನಂತಂದ್ ಹೇಳಿದ್ರೆ ಚುನಾವಣಾ ಕ್ಷೇತ್ರವನ್ನ ಪ್ರತ್ಯೇಕವಾಗಿ ಮಾಡ್ಕೊಡ್ತಾರ. ಸೊ ಕಮ್ಯುನಲಿಸಂ ಅಂತಂದ್ ಹೇಳ್ತೀವಿ, ಫಾದರ್ ಆಫ್ ಕಮ್ಯುನಲಿಸಂ. ಎಸ್ ಇಲ್ಲಿ ನೋಡ್ರಿ ಫಸ್ಟ್ ಯಾವ್ದು ಬರುತ್ತಾ ಕಾಲಾನುಕ್ರಮದಲ್ಲಿ ಅಂತಂದ್ರೆ, ಸೊ ಆಪ್ಷನ್ ಡಿ ಏನಂತಂದ್ರೆ ಫಸ್ಟ್ ಬರುತ್ತಾ, ಆಮೇಲೆ ನೆಕ್ಸ್ಟ್ ಬಿ ಬರುತ್ತಾ, ಆಮೇಲೆ ನೆಕ್ಸ್ಟ್ ಸಿ ಬರುತ್ತಾ, ಲಾಸ್ಟ್ ಏನಂತಂದ್ರೆ ಎ ಬರುತ್ತಾ. ಆಪ್ಷನ್ 2 ಏನಂತಂದ್ರೆ ಇಲ್ಲಿ ಕರೆಕ್ಟ್ ಆಗಿರೋದು ನೆನ್ಪಿಟ್ಕೊಡ್ರಿ. ಕ್ರಿಪ್ಸ್ ಮಿಷನ್ ಏನಂತಂದ್ ಹೇಳಿದ್ರೆ ಕ್ವಿಟ್ ಇಂಡಿಯಾ ಚಳವಳಿ ಟೈಮ್ ಅಲ್ಲಿ ಬರುತ್ತೆ, ಅದು ಕ್ವಿಟ್ ಇಂಡಿಯಾ ಚಳವಳಿ ಟೈಮ್ ಒಳಗಡೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ನೋಡ್ರಿ ಭಾರವಿ ಅಂತಂದ್ ಹೇಳಿ ಬರುತ್ತ. ಭಾರವಿ ಏನಂತಂದ್ ಹೇಳಿದ್ರೆ ಕಿರಾತಾರ್ಜುನೀಯಂ ಅಂತಂದ್ ಹೇಳಿ ಒಂದು ಕೃತಿಯನ್ನ ಬರೀತಾರ. ಇದು ಶಿವ ಅರ್ಜುನ ಏನಂತಂದ್ ಹೇಳಿದ್ರೆ ಶಿವನಿಂದ ಪಾಶುಪಶಾಸ್ತ್ರವನ್ನ ಪಡೆದಂತಹ ಒಂದು ಕಥಾ ಸನ್ನಿವೇಶ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಗುಣಾಢ್ಯ, ಈ ಗುಣಾಢ್ಯ ಏನ್ ಬರೀತಾ ಅಂತಂದ್ ಹೇಳಿದ್ರೆ ಬೃಹತ್ ಕಥಾ ಅಂತಂದ್ ಹೇಳಿ ಒಂದು ಕೃತಿಯನ್ನ ಬರೀತಾರ. ಇದು ಒಂದು ಮಹಾನ್ ಕೃತಿ ಆಗೈತೆ. ಅದಾದ ನಂತರ ಪೈಶಾಚಿಕ ಭಾಷೆ ಒಳಗಡೆ ಐತೆ. ಯಾವ ಭಾಷೆ ಒಳಗಡೆ ಕೇಳ್ಬೋದು ಕ್ವಶನ್, ನಮ್ಮವ್ರು ಗೊತ್ತಿಲ್ಲ ಹೆಂಗ್ ಕೇಳ್ತಾರ ಅಂತಂದ್ ಹೇಳಿದ್ರೆ ಇದು ಪೈಶಾಚಿಕ ಭಾಷೆ ಒಳಗಡೆ ಐತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಶಿವಮಾರ, ಎರಡನೇ ಶಿವಮಾರ, ಇವರೊಬ್ರು ಗಂಗಾ ವಂಶದ ಪ್ರಸಿದ್ಧ ಅರಸ ಎರಡನೇ ಶಿವಮಾರ. ಇವರು ಗಜ ಶತಕ ಅನ್ನೋ ಒಂದು ಕೃತಿಯನ್ನ ಬರೀತಾರ. ಇದ್ ಹೆಂಗಂತಂದ್ ಹೇಳಿದ್ರೆ ಆನೆಗಳನ್ನ ಹೆಂಗ ತರಬೇತಿ ಮಾಡ್ಬೇಕು, ಯಾವ ರೀತಿ ಅವುಗಳನ್ನ ನಿರ್ವಹಣೆ ಮಾಡ್ಬೇಕು ಅನ್ನೋ ಒಂದು ಕೃತಿ ಆಗೈತೆ ಗಜ ಶತಕ ಅಂತಂದೇಳಿ. ಸೊ ಇದು ಗಂಗಾ ವಂಶದ ಪ್ರಸಿದ್ಧ ಅರಸನಿಂದ ನಿರ್ಮಾಣ ಆಗಿತ್ತು. ನೆಕ್ಸ್ಟ್ ಶ್ರೀ ಪುರುಷ, ಇವರು ಕೂಡ ಒಬ್ಬ ಗಂಗಾ ಅರಸರು. ಇವರು ಗಜಶಾಸ್ತ್ರ ಅನ್ನೋ ಒಂದು ಬುಕ್ ಅನ್ನ ಬರೀತಾರ. ಯಾವ ಬುಕ್ ಅನ್ನ? ಗಜಶಾಸ್ತ್ರ. ಇದು ಆನೆಗಳ ವೈದ್ಯಕೀಯ ಮತ್ತು ಶಾಸ್ತ್ರೀಯ ಮಾಹಿತಿಗಳನ್ನ ಒಳಗೊಂಡೈತೆ. ಇದು ಮೇನ್ ಇಂಪಾರ್ಟೆಂಟ್ ನೋಡ್ರಿ, ಎಲ್ಲಾನು ಹಿಂಗ ಬರ್ತಿದಾವ ನೋಡ್ರಿ ಪ್ಯಾಟರ್ನ್ಗಳು. KA ಪ್ಯಾಟರ್ನ್ ಒಳಗಡೆ ನಿಮ್ಗೆ ಗೊತ್ತಿರ್ಲಿಲ್ಲ ಅಂತಂದ್ರೆ ಈ ಪ್ಯಾಟರ್ನ್ ಯಾವಾಗ್ಲೂ ಕರೆಕ್ಟ್ ಆಗತ್ತೈತೆ ಮ್ಯಾಕ್ಸಿಮಮ್. ಈಗ ನಾವ್ ಎಷ್ಟು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಿದ್ವಲ್ಲ ಎಲ್ಲ ಆಲ್ಮೋಸ್ಟ್ ಇದೇ ಪ್ಯಾಟರ್ನ್ ಐತೆ. ನೆಕ್ಸ್ಟ್ ನೋಡ್ರಿ ಹೊಯ್ಸಳ ಕಾಲದ ಶ್ರೇಷ್ಠ ಕವಿಗಳು ಯಾರ್ಯಾರು ಅಂತಂದೇಳಿ. ಹೊಯ್ಸಳರ ಕಾಲದ ಶ್ರೇಷ್ಠ ಕವಿಗಳು ಎಸ್ ಇಲ್ಲಿ ನೋಡ್ರಿ ಯಾರು ಅಂತಂದ್ ಹೇಳಿದ್ರೆ ಬಿ ಮತ್ತು ಸಿ. ಜನ್ನ ಮತ್ತು ಹರಿಹರ ಏನಂತಂದ್ ಹೇಳಿದ್ರೆ ಇವರು ಹೊಯ್ಸಳರ ಕಾಲದಲ್ಲಿ ಇರುವಂತಹ ಶ್ರೇಷ್ಠ ಕವಿಗಳಾಗಿದ್ದಾರೆ, ಜನ್ನ ಮತ್ತು ಹರಿಹರ. ಜನ್ನ ಬರೆದಂತಹ ಕೃತಿ ಯಾವ್ದಂತಂದ್ ಹೇಳಿದ್ರೆ ಯಶೋಧರ ಚರಿತೆ ಅಂತಂದ್ ಹೇಳ್ತೀವಿ. ಮೇನ್ ಇಂಪಾರ್ಟೆಂಟ್ ಕೃತಿ ಯಶೋಧರ ಚರಿತೆ. ಅದಾದ ನಂತರ ಹರಿಹರನ್ನ ನಾವು ಏನಂತ ಕರಿತೀವಿ ಅಂದ್ರೆ ರಗಳೆ ಕವಿ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಶ್ರೀನಾಥ ಅನ್ನೋ ಏನಂತಂದ್ ಹೇಳಿದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಬರುವಂತಹ ತೆಲುಗು ಕವಿ. ಆಮೇಲೆ ರನ್ನ ಏನಂತಂದ್ ಹೇಳಿದ್ರೆ ಕಲ್ಯಾಣ ಚಾಲುಕ್ಯರಲ್ಲಿ ಬರ್ತಾನ. ಕಲ್ಯಾಣ ಚಾಲುಕ್ಯರಲ್ಲಿ ಗದಾ ಯುದ್ಧ ಒಂದು ಕೃತಿಯನ್ನ ಬರೀತಾನ ನೋಡ್ರಿ, ಅದು ಇಂಪಾರ್ಟೆಂಟ್ ಇಲ್ಲಿ. ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ, ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಈ ಕೆಳಗಿನ ಯಾವ ಹೇಳಿಕೆ ಸಂಬಂಧಿಸಿದೆ ಅಂತಂದ್ ಹೇಳಿ. ಇಲ್ಲಿ ಕೂಡ ಏನಂತಂದ್ರೆ ನಾವು ಥಿಂಕ್ ಮಾಡ್ರ ನೋಡ್ ಸರ್, ಇದು ಲಾಂಗೆಸ್ಟ್ ಆನ್ಸರ್ ಐತ್ರಿ. ಇದೊಂದ್ ಏನಂತಂದ್ರೆ ಲಾಂಗೆಸ್ಟ್ ಆನ್ಸರ್ ಐತ್ರಿ. ಇದನ್ನ ನಾವು ನೋಡ್ಕೊಂಡ್ಬಿಟ್ವಿ ಇವಾಗ. ಸೊ ಲಾಂಗೆಸ್ಟ್ ಆನ್ಸರ್ ಅವ್ನು ಕರೆಕ್ಟ್ ಆಗಿ ಏನ್ ಕೊಟ್ಟಾನ ಗೊತ್ತಿಲ್ಲ. ಲಾಂಗೆಸ್ಟ್ ಆನ್ಸರ್ ನಾವು ಟಿಕ್ ಮಾಡಿದೀವಿ ಇವಾಗ. ಚೆಕ್ ಮಾಡೋಣ ಇವಾಗ. ಈಗ ನೋಡ್ರಿ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಅಂತಂದ್ ಹೇಳಿ ಬಂದ್ರ ಇದೊಂದು ಬಡತನ ನಿರ್ಮೂಲನಾ ಕಾರ್ಯಕ್ರಮ ಅಂತಂದ್ ಹೇಳ್ತೀವಿ. ಇದೊಂದ್ ಏನಂತಂದ್ ಹೇಳಿದ್ರ ಬಡತನ ನಿರ್ಮೂಲನಾ ಕಾರ್ಯಕ್ರಮ. ಇದು ಬಡ ಮಹಿಳೆಯರನ್ನ ಸ್ವಸಹಾಯ ಸಂಘಗಳನ್ನ ನಿರ್ಮಾಣ ಮಾಡಿ ಅವರಲ್ಲಿ ಏನಂತಂದ್ ಹೇಳಿದ್ರೆ ಉಳಿತಾಯದ ಮನೋಭಾವನೆಯನ್ನ ಮೂಡಿಸುವಂತ ಒಂದು ಕಾರ್ಯಕ್ರಮ ಇದು ದೀನ್ ದಯಾಳ್ ಅಂತ್ಯೋದಯ ಯೋಜನೆ. ಇದ್ರ ಅಂಡರ್ ಅಲ್ಲಿ ಎಲ್ಲಾನು ಹೇಳಿಕೆಗಳು ನೋಡ್ರಿ. ಈ ಕಾರ್ಯಕ್ರಮವನ್ನ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ಜಾರಿಗೆ ತರುತ್ತೆ, ಇದು ಕರೆಕ್ಟ್ ಆಗೈತೆ. ನೆಕ್ಸ್ಟ್ ಇದು ಗ್ರಾಮೀಣ ಬಡವರ ಆರ್ಥಿಕ ಸೇರ್ಪಡೆ, ಬಡವರಿಗೋಸ್ಕರ ಬಂದಿರುವಂತ ಒಂದು ಕಾರ್ಯಕ್ರಮ. ಇದು ಸುಸ್ಥಿರ ಜೀವನೋಪಾಯವನ್ನ ಸೃಷ್ಟಿ ಮಾಡಕ್ಕೆ ಕರೆಕ್ಟ್ ಆಗೈತೆ. ಎಲ್ಲವೂ ಕರೆಕ್ಟ್ ಇದಾವ, ಬಟ್ ಅದ್ರ ಲಾಸ್ಟ್ ಒನ್ ಏನಂದ್ರೆ ರಾಂಗ್ ಐತೆ. ಸೊ ಅದಕ್ಕೋಸ್ಕರ ಈ ಹೇಳಿಕೆಗಳನ್ನ ನಾವು ಗಮನಿಸಿದ್ವಿ ಅಂತಂದ್ ಹೇಳಿದ್ರೆ ಎಲ್ಲಾ ಕರೆಕ್ಟ್ ಇದಾವ, ಇದು ರಾಂಗ್ ಐತೆ. ಅದಕ್ಕೋಸ್ಕರ ಆಪ್ಷನ್ ಡಿ ಟಿಕ್ ಮಾಡ್ಬೇಕಿಲ್ಲಿ. ಯಾವ ಹೇಳಿಕೆ ತಪ್ಪಾಗಿದೆ ಅಂತಂದೈತೆ ಕೆಳಗಡೆ ಕ್ವಶನ್. ನೆಕ್ಸ್ಟ್ ನೋಡ್ರಿ, ಪರಿಶಿಷ್ಟ ಜಾತಿಗಳು ಎಂಬ ಪದಕ್ಕೆ ಯಾವ ಕಾಯ್ದೆಯು ಕಾನೂನುಬದ್ಧ ಮನ್ನಣೆಯನ್ನ ನೀಡುತ್ತೆ ಅಂತಂದ್ ಹೇಳಿ. ಯಾವ ಕಾಯ್ದೆ ಅಂತಂದ್ ಹೇಳಿದ್ರೆ 1935ರ ಕಾಯ್ದೆ ಬರುತ್ತೆ. ಬ್ರಿಟಿಷ್ ಆಳ್ವಿಕೆ ಟೈಮ್ ಒಳಗಡೆ 1935ರ ಭಾರತೀಯ ಸರ್ಕಾರ ಕಾಯ್ದೆ ಏನ್ ಮಾಡತ್ತಂತಂದ್ ಹೇಳಿದ್ರೆ ಈ ಮನ್ನಣೆಯನ್ನ ಕೊಡುತ್ತ. ಈ ಕಾಯ್ದೆ ಅಡಿಯಲ್ಲಿ ಮೊದಲ ಬಾರಿಗೆ ಶೆಡ್ಯೂಲ್ ಕಾಸ್ಟ್ ಎಂಬ ಪದವನ್ನ ಅಧಿಕೃತವಾಗಿ ಕಾನೂನುಬದ್ಧವಾಗಿ ಬಳಸುತ್ತೆ 1935 ಆಕ್ಟ್ ಒಳಗಡೆ. ಸೊ ಆ ರೀಸನ್ಗೋಸ್ಕರ ಇದು ಕರೆಕ್ಟ್ ಆಗಿರುವಂತದ್ದು.
ನೆಕ್ಸ್ಟ್ 1947 ಸರ್ಕಾರ ಕಾಯ್ದೆ ಯಾವ್ದಕ್ ಸಂಬಂಧಪಟ್ಟಿದೆ ಅಂದ್ರೆ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಈ ಉಳಿದದ್ದು ಎರಡು 1931 ಮತ್ತು 40ರಲ್ಲಿ ಬಂದೇ ಇಲ್ಲ. ಯಾವುದೇ ಕಾಯ್ದೆಗಳಲ್ಲಿ ಆ ಟೈಮ್ ಒಳಗಡೆ ಬಂದಿಲ್ಲ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ನಗರದಲ್ಲಿ ಬರುವಂತದ್ದು. ಸೊ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಒಳಗಡೆ ಇದ್ರ ಮುಖ್ಯ ಘಟಕ ಯಾವ್ದು ಅಲ್ಲ ಅಂತಂದ ಹೇಳಿ ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಫಲಾನುಭವಿಗಳ ನೇತೃತ್ವದ ನಿರ್ಮಾಣ ಅಂತಂದ್ರೆ ಫಲಾನುಭವಿಗಳ ನೇತೃತ್ವದ ನಿರ್ಮಾಣ ಅಂದ್ರೆ ಇವಾಗ ಕೊಳಗೇರಿ ಪುನರ್ವಸತಿ ಇದು ಬರುತ್ತೆ ನೋಡ್ರಲ್ಲಿ, ಅವರಿಗೆ ಭೂಮಿಯನ್ನ ನೀಡಿ ಏನಂತಂದ ಹೇಳಿದ್ರ ನಿವಾಸಗಳನ್ನ ನಿರ್ಮಾಣ ಮಾಡೋದು. ನೆಕ್ಸ್ಟ್ ಸಹಭಾಗಿತ್ವದಲ್ಲಿ ಕೈಗೆಟುವ ದರದ ವಸತಿ, ಅವ್ರಿಗೇನಂತಂದ ಹೇಳಿದ್ರೆ ಗೃಹ ಸಾಲವನ್ನ ಕೊಡೋದು. ಇದು ಕೂಡ ಇದ್ರಲ್ಲೇ ಬರುತ್ತೆ, ಇದು ಕೂಡ ಕರೆಕ್ಟ್ ಆಗೈತೆ. ನೆಕ್ಸ್ಟ್ ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಯೋಜನೆ, ಅವ್ರಿಗೇನಂತಂದ ಹೇಳಿದ್ರೆ ಸಾಲವನ್ನ ಕೊಟ್ಬಿಟ್ಟು ನೆಕ್ಸ್ಟ್ ಸಬ್ಸಿಡಿಯನ್ನ ಕೊಡುವಂತದ್ದು. ಬಟ್ ಅದ್ರ ಅಪಾರ್ಟ್ಮೆಂಟ್ ಸಂಕೀರ್ಣ ಅಂತಂದ ಐತಲ್ಲ, ಇದು ಅದ್ರೊಳಗಡೆ ಬರಂಗಿಲ್ಲ. ಕರೆಕ್ಟ್ ಆನ್ಸರ್ ಆಗತ್ತೆ ಥರ್ಡ್ ಒನ್. ಇದು ತುಂಬಾ ಇಂಪಾರ್ಟೆಂಟ್. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇದು 2015ರಲ್ಲಿ ಬರುತ್ತ. ನಗರ ಪ್ರದೇಶದ ಬಡವರಿಗೆ ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲರಿಗೂ ಮನೆ ಅನ್ನೋ ಒಂದು ಉದ್ದೇಶದಿಂದ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯದ ಅಂಡರ್ ಬರುವಂತದ್ದು. ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯದ ಅಂಡರ್ ಒಳಗಡೆ. ನೆಕ್ಸ್ಟ್ ನೋಡ್ರಿ, ಕ್ವಶನ್ ಏನೈತೆ, ಕೆಳಗಿನವುಗಳನ್ನ ಗಮನಿಸಬೇಕು, ಯಾವ್ದು ಸರಿಯಾಗೈತೆ. ಕರ್ನಾಟಕವು ಭಾರತದ 7ನೇ ಅತಿ ದೊಡ್ಡ ನಗರೀಕೃತ ರಾಜ್ಯವಾಗೈತೆ ಅಂತಂದೇಳಿ. ಸೊ ಇದು ಕರೆಕ್ಟ್ ಆಗಿರುವಂತದ್ದು. ಯಾಕಂತಂದ ಹೇಳಿದ್ರೆ ಭಾರತದ ನಗರೀಕರಣದ ಪ್ರಮಾಣವನ್ನ ಗಮನಿಸಿದ್ರಿ ಅಂತಂದ ಹೇಳಿದ್ರೆ ಕರ್ನಾಟಕವು ಅತಿ ದೊಡ್ಡ ನಗರೀಕೃತ ರಾಜ್ಯಗಳಲ್ಲಿ ಒಂದಾಗೈತೆ. ಸೊ ಆ ರೀಸನ್ಗೋಸ್ಕರ 7ನೇ ಅತಿ ದೊಡ್ಡ ನಗರೀಕೃತ ರಾಜ್ಯವಾಗೈತೆ. ನೆಕ್ಸ್ಟ್, ಬೆಂಗಳೂರು ಜಿಲ್ಲೆಯು ಕರ್ನಾಟಕದಲ್ಲಿ ಅತ್ಯಧಿಕ ನಗರೀಕರಣ ದರವನ್ನ ಹೊಂದೈತೆ. ಕರೆಕ್ಟ್ ಐತಿ. ಸೊ ನಮ್ ಕರ್ನಾಟಕದ ಒಳಗಡೆ ಅತಿ ಹೆಚ್ಚು ಡೆವಲಪ್ಮೆಂಟ್ ಅನ್ನ ಹೊಂದಿರುವಂತಹ ನಗರ ಯಾವ್ದು ಅಂತಂದ್ರೆ ಬೆಂಗಳೂರು ಅಂತಂದ ಹೇಳ್ತೀವಿ. ಅದಾದ ನಂತರ ಯಾಕಂತಂದ ಹೇಳಿದ್ರೆ ಅದ್ರಲ್ಲಿ IT ಸೆಕ್ಟರ್ ಬರುತ್ತೆ ಮೇನ್. ನೆಕ್ಸ್ಟ್, ಕೊಡಗು ಜಿಲ್ಲೆಯು ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ನಗರೀಕರಣ ಹೊಂದೈತೆ. ಅದು ಕರೆಕ್ಟ್ ಆಗಿದೆ. ಯಾಕಂತಂದ್ರೆ ಕಂಪ್ಲೀಟ್ ವೆಸ್ಟರ್ನ್ ಘಾಟ್ಸ್ ಗಳಲ್ಲಿ ಬರೋದ್ರಿಂದ ಅಲ್ಲಿ ಜಾಸ್ತಿ ವೆಸ್ಟರ್ನ್ ಘಾಟ್ಸ್ ಗಳಿದಾವ ಕೊಡಗು ಜಿಲ್ಲೆ. ಸೊ ಅದಕ್ಕೋಸ್ಕರ ಅಲ್ಲಿ ಕಡಿಮೆ ನಗರೀಕರಣ ಐತೆ. ಅದು ಕೂಡ ಕರೆಕ್ಟ್ ಆಗಿರುತ್ತೆ. ಜಾಸ್ತಿ ಅಲ್ಲಿ ಕಾಫಿ ತೋಟಗಳು ಜಾಸ್ತಿ ಇದಾವ. ಕಾಫಿ ತೋಟಗಳು ಕೊಡಗುದೊಳಗಡೆ 3 ಕರೆಕ್ಟ್ ಆಗಿದಾವ. ನೆಕ್ಸ್ಟ್ ನೋಡ್ರಿ, 2021ರ ಸಾಲಿನಲ್ಲಿ ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ವಸ್ತು ಸಂಗ್ರಹಾಲಯವನ್ನ ಎಲ್ಲಿ ಸ್ಥಾಪನೆ ಮಾಡಲಾಯಿತು? ಭಾರತದ ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ವಸ್ತು ಸಂಗ್ರಹಾಲಯ ಎಲ್ಲಿ ಅಂತಂದ ಹೇಳಿದ್ರ ರಾಂಚಿ ಒಳಗಡೆ. 2021 ನವೆಂಬರ್ದಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಬುಡಕಟ್ಟು ಜನಾಂಗದವರ ಕೊಡುಗೆಯನ್ನ ಸ್ಮರಣೆ ಮಾಡೋಕೆ ನವೆಂಬರ್ 15ರಂದು ಜನಜಾತಿಯ ಗೌರವ ದಿವಸವನ್ನ ಆಚರಣೆ ಮಾಡ್ತಾರೆ. ಅಷ್ಟೊಂದು ಡೀಟೇಲ್ ಆಗಿ ಬೇಡ. ಇದು ರಾಂಚಿ ಒಳಗಡೆ ಬರುತ್ತೆ, ಜಾರ್ಖಂಡ್ನ ರಾಂಚಿ ಒಳಗಡೆ. ಸೊ ಇವು ಯಾವ ಜನ್ಮ ದಿನಗೋಸ್ಕರ, ಯಾರ ಜನ್ಮ ದಿನದಂದು ಇದನ್ನ ಆಚರಣೆ ಮಾಡ್ತಾರ ಅಂತಂದ ಹೇಳಿದ್ರೆ ಬಿರ್ಸಾ ಮುಂಡಾ ಇವರು ತುಂಬಾ ಇಂಪಾರ್ಟೆಂಟ್ ಬುಡಕಟ್ಟು ನಾಯಕ, ಒಬ್ರು ಪ್ರಸಿದ್ಧ ಜಾರ್ಖಂಡ್ ಒಳಗಡೆ ಬಿರ್ಸಾ ಮುಂಡಾರವರು. ಅದಕ್ಕೋಸ್ಕರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸ್ವಸಹಾಯ ಸಂಘಗಳ ಗುಂಪು. ಸ್ವಸಹಾಯ ಗುಂಪುಗಳು ಬರ್ತಾವಲ್ಲ, ನಮ್ಗೆಲ್ಲ ಗೊತ್ತೈತಿ. ನಮ್ಮ ಅವ್ವಾಗಳಾಗಿರ್ಬೋದು, ಇವರೆಲ್ಲ ಏನ್ ಮಾಡ್ತಾರ ಅಂದ್ರೆ ಸ್ವಸಹಾಯ ಸಂಘಗಳನ್ನ ಕಟ್ಟಿದಾರ. ಆ ರಿಲೇಟೆಡ್ ಒಂದು ಕ್ವಶನ್ ಬಂದೈತೆ ನೋಡ್ರಿ. ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದಂತಂದ ಹೇಳ್ರಿ. ಇದು ಸ್ವಸಹಾಯ ಗುಂಪುಗಳ ಮಹಿಳೆಯರನ್ನ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಸಬಲೀಕರಣಗೊಳಿಸುತ್ತೆ. ಕರೆಕ್ಟಾ? ಸಾಮಾಜಿಕವಾಗಿ ಎಲ್ರು ಕೂಡ್ಕೊಂಡ್ ಕುಂತಾರ, ಆಮೇಲೆ ಆರ್ಥಿಕವಾಗಿ ದುಡ್ಡು ಕೂಡ ಬರುತ್ತ, ಸೇವಿಂಗ್ ಮಾಡ್ತಾರ. ಕರೆಕ್ಟ್ ಆಗೈತೆ. ನೆಕ್ಸ್ಟ್ ನೋಡ್ರಿ, ಈ ತರ ಇಂಗ್ಲಿಷ್ ವರ್ಡ್ ಅನ್ನ ಕೊಟ್ಟಿದಾರ ಅಂತಂದ ಹೇಳಿದ್ರೆ ಅದು ಆಕ್ಚುಲಿ ಕರೆಕ್ಟ್. ಸೆಂಟೆನ್ಸ್ ಒಳಗಡೆ ಇಂಗ್ಲಿಷ್ ವರ್ಡ್ ಕೊಟ್ಟಿದಾರ ಅಂದ್ರೆ ಅದು 100% ಕರೆಕ್ಟ್ ಆಗಿರುತ್ತೆ. ಇವು ಮಹಿಳೆಯರಿಗೆ ಕಿರು ಬಂಡವಾಳವನ್ನ ನೀಡುತ್ತವೆ. ಕರೆಕ್ಟ್. ಅದಾದ ನಂತರ ಇವುಗಳನ್ನ ಸರ್ಕಾರದ ವಾಣಿಜ್ಯ ಸಂಸ್ಥೆಗಳ ಆಧುನಿಕ ರೂಪ, ಇದು ಬರಂಗಿಲ್ಲ. ವಾಣಿಜ್ಯ ಸಂಸ್ಥೆಗಳ ಆಧುನಿಕ ರೂಪ ಅಂತಂದ ಹೇಳಿ ಬರಂಗಿಲ್ಲ. ಇದು ಸ್ವಲ್ಪ ಮಟ್ಟಿಗೆ ಕಿರು ಬಂಡವಾಳ ಅಂತಂದ ಹೇಳ್ತಿದಾರೆ, ಇಲ್ಲಿ ಮತ್ತೆ ಆಧುನಿಕ ರೂಪ ಅಂತಂದ ಹೇಳ್ತಿದಾರೆ. ಮತ್ತು ವಿರುದ್ಧ ಅದಾವಲ್ಲ, ಎರಡು ಅಪೋಸಿಟ್ ಅದಾವ. ಸೊ ಆಪ್ಷನ್ ಸಿ ರಾಂಗ್ ಆಗತ್ತ. ಇಲ್ಲಿ ಓನ್ಲಿ ಎ ಮತ್ತು ಬಿ ಕರೆಕ್ಟ್ ಆಗಿರೋ ಆಪ್ಷನ್ಸ್ ಗಳಾಗಿದಾವ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೊಂದಿಸಿ ಬರೆಯಿರಿ ಅಂತಂದ್ ಕೊಟ್ಟಿದಾರ. 2011ರ ಜನಗಣತಿ ಪ್ರಕಾರ ಕೇರಳದೊಳಗಡೆ ಏನಿರುತ್ತೆ ಅಂದ್ರ ಗರಿಷ್ಠ ಸಾಕ್ಷರತೆ ಐತೆ. ಕೇರಳದೊಳಗಡೆ ಗರಿಷ್ಠ ಸಾಕ್ಷರತೆ, ಬಿಹಾರ ಒಳಗಡೆ ಗರಿಷ್ಠ ಜನಸಾಂದ್ರತೆ ಐತೆ, ಉತ್ತರ ಪ್ರದೇಶದೊಳಗಡೆ ಗರಿಷ್ಠ ಜನಸಂಖ್ಯೆ ಐತೆ. ಅದಾದ ನಂತರ ನೆಕ್ಸ್ಟ್ ಅರುಣಾಚಲ ಪ್ರದೇಶದೊಳಗಡೆ ಕನಿಷ್ಠ
ಜನಸಾಂದ್ರತೆ ಬರುತ್ತೆ. ಕನಿಷ್ಠ ಜನಸಾಂದ್ರತೆ. ನೋಡ್ರಿ, 2 ಕೆಳಗಡೆ ಅದಾದ ನಂತರ 2 ಮೇಲ್ಗಡೆ ಅಂತಂದೇಳಿ ಪ್ಯಾಟರ್ನ್ಗಳು. ಒಂದು ಪ್ಯಾಟರ್ನ್ ಆಗ್ಲೇ ನೋಡಿದ್ವಿ, ಈ ರೀತಿಯಾಗಿ ಎಲ್ಲಾ ಕೆಳಗಡೆ, ಲಾಸ್ಟ್ ಒಂದು ಮೇಲ್ಗಡೆ. ಸೊ ಇದು ಜಾಸ್ತಿ 90% ಏನಂತಂದ್ರೆ 2ನೇ ಪ್ಯಾಟರ್ನ್ ಇದನ್ನ ಫಾಲೋ ಮಾಡ್ತಿದ್ರೆ ಈಗ ಇನ್ನೊಂದು ಹೊಸದ್ ಪ್ಯಾಟರ್ನ್ ಬಂತು. ಈ ಪ್ಯಾಟರ್ನ್ ಗಳ ಪ್ರಾಪರ್ ಆಗಿ ನೋಡ್ಕೊಳ್ರಿ, KA ಬೋರ್ಡ್ ಎಕ್ಸಾಮ್ಸ್ ಗಳಲ್ಲಿ ಇವು ಯೂಸ್ ಆಗ್ತಾವ. ಇದು ಈ ತರ ಬರುತ್ತೆ ಡೈರೆಕ್ಟ್ ಆಗಿ, ಇದು ಈ ತರ. ಲಾಸ್ಟ್ ಒನ್ ನೋಡ್ರಿ. ಸೊ ಮೆಕ್ಕಲ್ ಭಾರತದಲ್ಲಿ ಪಶ್ಚಿಮ ಘಟ್ಟಗಳು ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಯಾವ ರೀತಿಯ ಮಣ್ಣು ಹೆಚ್ಚಾಗಿ ಕಂಡು ಬರುತ್ತಂತ ಕ್ವಶನ್ ಅನ್ನ ಕೇಳಿದಾರ. ಎಸ್, ಇದರಲ್ಲಿ ಯಾವ ಮಣ್ಣು ಜಾಸ್ತಿ ಕಂಡು ಬರುತ್ತ, ಯಾವ ಮಣ್ಣು ಕಂಡು ಬರುತ್ತಂತಂದ ಹೇಳಿದ್ರ ಅಲ್ಲುವಿಯಲ್ ಸಾರಿ ಲ್ಯಾಟರೈಟ್ ಸಾಯಿಲ್ ಕಂಡು ಬರುತ್ತೆ. ಲ್ಯಾಟರೈಟ್ ಸಾಯಿಲ್. ಈಗ ನೋಡ್ರಿ, ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಲ್ಯಾಟರೈಟ್ ಸಾಯಿಲ್ ಇರುತ್ತೆ. ನಾರ್ಮಲ್ ಸಾಯಿಲ್ ಇರುತ್ತೆ, ಅತಿ ಹೆಚ್ಚು ಮಳೆ ಬಿದ್ದ ಏನಂತಂದ ಹೇಳಿದ್ರೆ ಅಲ್ಲಿರುವಂತಹ ಪೋಷಕಾಂಶಗಳೆಲ್ಲ ಏನಾಗ್ತಾವ ಅಂತಂದ ಹೇಳಿದ್ರೆ ಹರಿದು ಹೋಗ್ಬಿಡ್ತಾವ. ಅದು ತುಂಬಾ ಜಿಗಜಿಗಡಾಗಿರುವಂತಹ ಒಂದು ಮಣ್ಣಾಗಿ ಕನ್ವರ್ಟ್ ಆಗತ್ತ. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಲ್ಯಾಟರೈಟ್ ಸಾಯಿಲ್ ಅಂತ ಕರಿತೀವಿ. ಅದರಲ್ಲಿ ಯಾವುದೇ ರೀತಿ ಪೋಷಕಾಂಶಗಳು ಇರಂಗಿಲ್ಲ. ಸೊ ಅದು ವೆಸ್ಟರ್ನ್ ಘಾಟ್ಸ್ ಗಳಲ್ಲಿ, ಆಮೇಲೆ ಈಶಾನ್ಯ ರಾಜ್ಯಗಳಲ್ಲಿ, ಆಮೇಲೆ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡು ಬರುವಂತಹ ಮಣ್ಣಾಗೈತೆ. ಆಮೇಲೆ ಎಲ್ಲೆಲ್ಲಿ ನದಿಗಳು ಹರಿತಾವಲ್ಲ, ನದಿ ಮುಖಜ ಭೂಮಿಗಳಲ್ಲಿ ಕಂಡು ಬರುವಂತಹ ಮಣ್ಣು ಯಾವ್ದಂದ್ರ ಅಲ್ಲುವಿಯಲ್ ಸಾಯಿಲ್ ಅಂತಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್, ನಮ್ಮ ಭಾರತ ದೇಶದ ವೋಲ್ಕ್ಯಾನೋ ಪ್ರದೇಶ, ಈ ಪ್ರದೇಶಗಳಲ್ಲಿ ಯಾವ ರಾಜ್ಯಗಳಲ್ಲಿ? ಮೇನ್ ಮಹಾರಾಷ್ಟ್ರ, ಆದ್ಮೇಲೆ ಕರ್ನಾಟಕದಲ್ಲಿ, ಆಮೇಲೆ ನೆಕ್ಸ್ಟ್ ಗುಜರಾತ್ ಕೆಲವೊಂದು ಪ್ರದೇಶಗಳಲ್ಲಿ, ಆಮೇಲೆ ಮಧ್ಯಪ್ರದೇಶದ ಕೆಲವೊಂದು ಪ್ರದೇಶಗಳಲ್ಲಿ, ಆಮೇಲೆ ತೆಲಂಗಾಣ. ಈ 5 ರಾಜ್ಯಗಳಲ್ಲಿ ಏನಂತಂದ ಹೇಳಿದ್ರೆ ಬ್ಲಾಕ್ ಸಾಯಿಲ್ ಕಂಡು ಬರುತ್ತೆ. ಅಂದ್ರೆ ವೋಲ್ಕ್ಯಾನಿಕ್ ಇರಪ್ಷನ್ಸ್ ಇಂದ ಬಸಾಲ್ಟ್ ರಾಕ್ಗಳು, ಕರಿಕಲ್ ಅಂತಂದ ಹೇಳ್ತೀವಿ. ಬಸಾಲ್ಟ್ ರಾಕ್ಗಳು ಪುಡಿ ಪುಡಿಯಾಗಿ ಮಣ್ಣು ರೆಡಿ ಆಗೈತೆ, ಅದನ್ನ ನಾವು ಕಪ್ಪು ಮಣ್ಣು ಅಂತ ಕರಿತೀವಿ. ಆಮೇಲೆ ರೆಡ್ ಸಾಯಿಲ್, ಇದು ಗ್ರೈನೈಟ್ ಸಾಯಿಲ್. ಇದು ಗ್ರೈನೈಟ್ ಅಂತಂದ ಹೇಳ್ತೀವಿ. ಗ್ರೈನೈಟ್ ಕಲ್ಲುಗಳು ಸಣ್ಣ ಸಣ್ಣ ಪುಡಿಯಾಗಿ ಏನಂದ್ರ ಮಣ್ಣಾಗಿ ಕನ್ವರ್ಟ್ ಆಗಿರೋದು, ಅದ್ ನಾವು ಕೆಂಪು ಮಣ್ಣು ಅಂತ ಕರಿತೀವಿ. ಇದರಲ್ಲಿ ಐರನ್ ಕಂಟೆಂಟ್ ಇರುತ್ತೆ. ಈ ಪಾಯಿಂಟ್ಸ್ ಗಳನ್ನ ನೀವು ಪ್ರಾಪರ್ ಆಗಿ ನೆನ್ಪಿಟ್ಕೊಳ್ಳಿ. ಇದೇನಂತಂದ ಹೇಳಿದ್ರೆ ಇವತ್ತಿನ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಇನ್ನೂ ಜಾಸ್ತಿ ಡಿಸ್ಕಷನ್ ಮಾಡೋಣ. ಆ ಸ್ಟೇಟ್ಮೆಂಟ್ಸ್ ಗಳದ್ದು ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗಿ.